ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರ, ಅದರಲ್ಲೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಮಂಗಳ ಗೌರಿಯ ವ್ರತಾನುಷ್ಠಾನ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ತಾಯಿ ಲಲಿತಾ ರಾಜರಾಜೇಶ್ವರಿ, ತಾಯಿ ಮಹಾಲಕ್ಷ್ಮಿಯನ್ನು, ಮಂಗಳ ಗೌರಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಕೋ-ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ತಗೊಂಡ್ರೆ ಅವತ್ತಿನ ದಿನಪೂರ್ತಿ ಒಂದು ರೀತಿ ಎನರ್ಜೈಸ್ಡ್ ಆಗಿರುತ್ತೆ, ಒಂದು ರೀತಿ ಶಕ್ತಿಯುತವಾಗಿರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿದಿನ ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಯನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಎಂಜಾಯ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಇನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ನನಸು ಮಾಡ್ಕೊಳ್ತಾರೆ, ಬಡವನಾದರೆ ಕನಸಿನ ಮನೆಯನ್ನು ಹಾಗೆ ಕನಸಾಗಿ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಅಂತ ಹೇಳಿ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಸಿಂಗಲ್ ಬೆಡ್ರೂಮ್ನಿಂದ ಹಿಡಿದು 4 ಬೆಡ್ರೂಮ್ಗಳ ತನಕನೂ ಕೂಡ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಪ್ರಾರಂಭ ಅಂತಂದರೆ ವಾಸ್ತುಗೃಹಗಳ ಪ್ರಾರಂಭದ ಒಂದು ಮೊತ್ತ ಬಂದು 16,90,000ದಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ವಾಸ್ತುಗೃಹಗಳು. ಅದರಲ್ಲೂ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. 16,90,000 ಕೂಡ ಎಲ್ಲೋ ಒಂದು ಕಡೆ ಭಾರವಾದಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಶೇಖರ್ ಡೆವಲಪರ್ಸ್ ಅವರು ಕೊಡ್ತಾ ಇದ್ದಾರೆ. 0% EMI, 1% ಸ್ಕೀಮ್. ತಿಂಗಳಿಗೆ 1%ನಷ್ಟು ತಾವು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಕೊಡ್ತಾ ಇದ್ದಾರೆ ಉಚಿತವಾಗಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಈ ಒಂದು ವೆಬ್ಸೈಟ್ಗೂ ಕೂಡ ತಾವೊಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ.
ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್. ಸಾಯಿ ಶುಭ್ ಟೂರ್ಸ್ರವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅದು ಅತಿ ಕಡಿಮೆ ದರದಲ್ಲಿ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಒಂದು ಪೂರ ಟೂರಿಂಗ್ ಪ್ಯಾಕೇಜಸನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ಶುಭ ಶ್ರಾವಣ ಮಾಸದ ಮಂಗಳವಾರ, ಮಂಗಳಗೌರಿಯ ಒಂದು ವ್ರತಾನುಷ್ಠಾನ ಪ್ರತಿ ಬಾರಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೆರವೇರ್ತಾರೆ ಬರ್ತಾ ಇದೆ. ಅದೇ ರೀತಿ ಇವತ್ತೂ ಕೂಡ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಂಗಳಗೌರಿಯ ವ್ರತಾನುಷ್ಠಾನ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಗುರುಜಿರವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದ್ರ ಮುಖಾಂತರ. ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರಧಾರಣೀಂ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಓಂ ಗ್ರಾಮಿಣೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ, ಓಂ ಗಣಾಗಣವಲ್ಲಭಾಯ ನಮಃ, ಓಂ ಗಣೇಶ್ವರಣ್ಯೇ ನಮಃ, ಓಂ ಲಲಿತಾಯ ನಮಃ, ಓಂ ಭಾಯ ನಮಃ, ಜಗದಂಬಿಕಾಯ ನಮಃ, ಓಂ ಲಲಿತಾಂಬಿಕಾಯ ನಮಃ, ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಕಾಳಿಯೇ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕೆ ಶ್ರೀಮದಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ಓಂ ಸರಸಿಜನನಿಯೇ ನಮಃ, ಸರಸಿದಾಕ್ಷಾಯ ನಮಃ, ಅಂಬಾಯ ನಮಃ, ಓಂ ಶ್ರೀಮದ್ಮಹಾದುರ್ಗಾಂಬಿಕಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತೆ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ಓಂ ಗೌರೀರ್ಮ್ಯಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸ್ವರ್ಣಗೌರಿಯನ್ನು ಆರಾಧನೆ ಮಾಡ್ತಾ ಶುಭ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನದಂದು, ಅದರಲ್ಲೂ ಹಬ್ಬಗಳ ಸಾಲು ಪ್ರಾರಂಭವಾಗುವಂತಹ ಮೊದಲನೇ ಹಬ್ಬ ಈ ಒಂದು ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸೋಮಂಗಲ್ಯವನ್ನು ಗಟ್ಟಿ ಮಾಡಿಕೊಂಡು ತಾಯಿ ಮನೆಯಲ್ಲಿದ್ದಾಗ ಮಂಗಳಗೌರಿ ಅಲ್ಲಿ ನಡೆದಿರುತ್ತೆ. ಅದಾದ ನಂತರ ಗಂಡನ ಮನೆಯಲ್ಲೂ ಒಂದಷ್ಟು ಅನುಷ್ಠಾನವನ್ನು ಮಾಡಿ ಒಂದು 9 ವರ್ಷ ಅಥವಾ ಒಂದು 16 ವರ್ಷ ಅಥವಾ 5 ವರ್ಷಗಳನ್ನು ಕಂಪ್ಲೀಟ್ ಆದ ನಂತರ ತಾಯಿಯ ಜೊತೆಯಲ್ಲಿ ಕೂತು ಅನುಷ್ಠಾನವನ್ನು ಮಾಡಿ ತಾಯಿಗೆ ಮರದ ಬಾಗನವನ್ನು ಕೊಟ್ಟು ತಾಯಿಯ ಗರ್ಭವನ್ನು ತೃಪ್ತಿಪಡಿಸುವಂಥದ್ದು. ಅಂದರೆ ತಾಯಿ ಗರ್ಭದಿಂದ ಜನನವಾದಂತಹ ಮಗು ಹೆಣ್ಣಾದ ನಂತರ ಆ ಹೆಣ್ಣು ಮಕ್ಕಳು ತನ್ನ ಒಂದು ಶ್ರದ್ಧಾಭಕ್ತಿಯಾಗಿ ಪೂಜಾ ಅನುಷ್ಠಾನಗಳನ್ನು ಮಾಡಿ ಧರ್ಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಮಾಡಿ ಕೊನೆಗೆ ತಾಯಿಯೂ ಸಹಿತ ಒಂದು ಮಡಿಲು ತುಂಬುವಂಥದ್ದು. ತಾಯಿಗೆ ಗೌರವದಿಂದ ಒಂದು ಸೀರೆ ಕುಪಸದ ಕಣ ಕೊಟ್ಟು ತಾಯಿಗೆ ಮಡ್ಲಕ್ಕಿಯನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂತಹ ಅದ್ಭುತವಾದಂತಹ ಕಲ್ಪನೆ ಇರತಕ್ಕಂಥದ್ದೇ ಈ ಮಂಗಳಗೌರಿ. ಮಂಗಳಗೌರಿ ಎಂಬತಕ್ಕಂಥದ್ದು ಶಿವಪಾರ್ವತಿಯರ ಅನುಗ್ರಹದಿಂದ ಸಿಕ್ಕಂಥದ್ದು. ಮಂಗಳಗೌರಿ ಗೌರಿಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದಲ್ಲಿರ್ತಕ್ಕಂಥದ್ದು. ಯಾವುದೇ ಒಬ್ಬ ಹೆಣ್ಣು ಮಗಳಾದರೂ ಮಂಗಳಗೌರಿ ಅನುಷ್ಠಾನವನ್ನು ಮಾಡೋದರಿಂದ ತಮ್ಮ ಕಾಯಕದಲ್ಲಿ ಸಾಕಷ್ಟು ಶ್ರೇಷ್ಠತೆಯನ್ನು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ತಾಯಿ ಸರ್ವಮಂಗಳೆಯಾಗೂ ಅಥವಾ ವಿಶೇಷವಾಗಿರ್ತಕ್ಕಂತಹ ಭಗವತಿ ಅನುಗ್ರಹ ಪಡೆಯಲಿಕ್ಕೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಪಡೆಯುವಂತಹ ಈ ಒಂದು ಅದ್ಭುತವಾದಂಥ ಕಾಯಕ ಶುಭ ಮಂಗಳಗೌರಿ ಅನುಷ್ಠಾನ. ಮಂಗಳಗೌರಿ ಅನುಷ್ಠಾನದಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಾನೇ ತಾವೆಲ್ಲರೂ ಕೂಡ ಒಂದಿಷ್ಟು ದೃಶ್ಯಾವಳಿಗಳನ್ನು ದರ್ಶನ ಮಾಡ್ಕೊಂಡು ಬಂದ್ರಿ. ಯಾವುದಪ್ಪ? ನಾಗರ ಪಂಚಮಿಯ ವಿಶೇಷವಾಗಿ ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಹಾಗೂ ನಾಗಾರಾಧನೆ. ನಾಗರ ಪಂಚಮಿ
ಇದೇ ಬರ್ತಕ್ಕಂಥ 9ನೇ ತಾರೀಕು ಶುಕ್ರವಾರ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಿಸಲ್ಪಡ್ತಕ್ಕಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಆ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಆಶ್ರಮದಲ್ಲಿ ನೆರವೇರಿರ್ತಕ್ಕಂಥ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತವಾಗಿ ನೆರವೇರಿರ್ತಕ್ಕಂಥ ನಾಗಾರಾಧನೆ ಜೊತೆಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವದ ಸಂಪೂರ್ಣವಾಗಿರತಕ್ಕಂಥ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಕ್ಕಂಥವ್ರು ಇದ್ದೀರಿ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಶುಕ್ರವಾರದ ವಿಶೇಷ ನಾಗರ ಪಂಚಮಿ ಹಬ್ಬದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು. ಈ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಶುಭ ಶ್ರಾವಣದಲ್ಲಿ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯದಲ್ಲಿ ಆಗ ನೀನು ಎಷ್ಟಿದ್ದೆ ಅನ್ನೋದನ್ನು ಈಗ ನಾನು ನೋಡ್ತಾ ಇದ್ದೆ. ಗೊರವನಹಳ್ಳಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಆನೆ ಅಂಬಾರಿ ಉತ್ಸವದ ಕಾಲ ಇವತ್ತಿಗೂ ಚರಿತ್ರೆಯಲ್ಲಿ ನಿಂತಂಥದ್ದು. ಇವತ್ತಿಗೂ ಕರೆ ಮಾಡ್ತಕ್ಕಂಥವ್ರು ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ನಾವು ಬಂದಿದ್ವಿ, ಅವತ್ತು ನಡೆದಂಥ ವೈಭವೀಪೂರಿತವಾದಂಥ ಜಾತ್ರಾ ಮಹೋತ್ಸವ ಅಂತ. ಸುಮಾರು ಎಲ್ಲಿ ಗೊರವನಹಳ್ಳಿ, ಎಲ್ಲಿ ಕೊರಟಗೆರೆವರೆಗೂ ನೀವು ಯಾವ ವೆಹಿಕಲ್ಲು ನಿಲ್ಲಿಸಲಿಕ್ಕಾಗೋದಿಲ್ಲ, ಅಷ್ಟು ಜನಸಾಗರ. ಬಹುಶಃ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಅಂತಹ ಅತ್ಯದ್ಭುತವಾದಂತಹ ವಿಶೇಷವಾದಂಥ ಒಂದು ಧರ್ಮಜಾತ್ರೆ ನಡೀತು ಅಂದರೆ ಅದು ತಪ್ಪಾಗೋದಿಲ್ಲ. ನನಗೂ ಸಹಿತ ಇವತ್ತಿಗೂ ಅದನ್ನು ನೆನೆಸ್ಕೊಂಡ್ರೆ ಅಷ್ಟೇ ಆನಂದ. ಭಗವಂತ ಜೀವಿತಾವಧಿಗಳಲ್ಲಿ ಒಂದೊಂದು ಅದ್ಭುತವಾದಂತಹ ಕಾಯಕವನ್ನು ಮಾಡಿಸ್ತಾನಷ್ಟೇ. ಅದು ಮಾಡಿದ್ದೀನಿ ಅಂದರೆ ಅದು ಅಕ್ಷಮ್ಯ ಅಪರಾಧ. ಅದು ಆತ ಮಾಡಿಸಿದ್ದು. ಜೊತೆಗೆ ತಾಯಿ ಮಹಾಲಕ್ಷ್ಮಿನೇ ಅಲ್ಲಿ ಬಂದು ನಿಂತು ಅಷ್ಟು ಜನ ಭಕ್ತರಿಗೆ ದರ್ಶನವನ್ನು ಕೊಟ್ಟಿದ್ದು. ಅದರಿಂದ ಅಂಥ ಅತ್ಯದ್ಭುತವಾದಂಥ ಕಾರ್ಯಕ್ರಮ ಆಯಿತು. ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಇವತ್ತಿಗೂ ಹೇಳ್ತಿರ್ತಾರೆ, ಗೊರವನಹಳ್ಳಿ ಮಹಾಲಕ್ಷ್ಮಿ ಕಾರ್ಯಕ್ರಮನ ಮೀರಿಸಿದ್ದು ಇನ್ನೊಂದಿಲ್ಲ ಅಂತ. ಅದು ಸತ್ಯವೇ. ಯಾಕೆಂದರೆ ಆ ಜನಸಾಗರ, ಆ ನಡೆದು ಬಂದ ದಾರಿ, ಅಬ್ಬಬ್ಬ ಏನೊಂದು. ನೀವು ಎಲ್ಲಿ ನಿಂತರೂ ಎಲ್ಲಿ ನೋಡಿದ್ರೂ ಜನ, ಯಾವ ಗಿಡ ಮರಗಳು ನೋಡಿದ್ರೂ ಜನ, ಎಲ್ಲಿ ನೋಡಿದ್ರೂ ಜನ. ಸಂಪೂರ್ಣವಾಗಿ ಅವ್ರು ಏನು ವೇದಿಕೆ ಮಾಡಿದ್ರು ಅದಕ್ಕೆ 10ರಷ್ಟು ವೇದಿಕೆಯಷ್ಟು ಜನ. ಅದು ನೋಡಲಿಕ್ಕೂ ಆನಂದ, ಹೇಳಲಿಕ್ಕೂ ಆನಂದ. ಈಗಲೂ ಸಹಿತ ಆ ಗೊರವನಹಳ್ಳಿಯ ಆ ಒಂದಷ್ಟು ವಿಜುವಲ್ಸ್ ಏನಿದೆ ಆಗ ಚಿತ್ರೀಕರಣ ಆದದ್ದನ್ನು ಇವತ್ತಿಗೂ ನಾನು ಮೆಲ್ಕು ಹಾಕ್ತಾ ಇರ್ತೀನಿ. ಯಾಕೆಂದರೆ ಆ ಸಾನ್ನಿಧ್ಯವೂ ಹಾಗೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಂಗಳಗೌರಿ ಅನುಷ್ಠಾನ ಪಂಚಾಂಗ ಶ್ರವಣ ಅಲ್ವಾ. ಮಂಗಳಗೌರಿ ಅನುಷ್ಠಾನ, ಮಂಗಳಗೌರಿ ಎಂಬತಕ್ಕಂಥದ್ದು ತಾಯಿ ಗೌರಿಯ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ. ಯಾರು ಸ್ವರ್ಣಗೌರಿಯನ್ನು ಅಂದರೆ ಮಂಗಳಗೌರಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪುರದಲ್ಲಿ ಅಂದರೆ ಒಂದು ಪ್ರಾಂತ್ಯದಲ್ಲಿ ಇರುವ ದಂಪತಿಗಳು ಗಂಡ ಹೆಂಡತಿಯರು ನೆಮ್ಮದಿಯುತವಾಗಿ ಸಂತೋಷವಾಗಿ ಸಂಭ್ರಮದಿಂದ ಭಗವಂತ ಏನೆಲ್ಲ ಕೊಡಬೇಕೋ ಎಲ್ಲವನ್ನೂ ಕೊಟ್ಟಿದ್ದ. ಎಲ್ಲವನ್ನೂ ಯಥೇಚ್ಛವಾದಂಥ ರೀತಿಯಲ್ಲೇ ಕೊಟ್ಟಿದ್ದ. ಪ್ರತಿನಿತ್ಯ ದಾನ ಧರ್ಮ ಪೂಜೆ ಪುನಸ್ಕಾರ ಎಲ್ಲವೂ ಸರಿಯೇ. ಭಗವಂತ ಮೃಷ್ಟಾನ್ನಕ್ಕೂ ಕೊರತೆ ಮಾಡಿಲ್ಲ, ಆಭರಣಕ್ಕೂ ಕೊರತೆ ಮಾಡಿಲ್ಲ, ವಸ್ತ್ರಗಳಿಗೂ ಕೊರತೆ ಮಾಡಿಲ್ಲ. ತನಗೇನು ಬೇಕೋ ಎಲ್ಲವನ್ನೂ ಕೊಟ್ಟಿದ್ದ. ಆದರೆ ಒಂದು ಪ್ರಧಾನವನ್ನು ಬಿಟ್ಟು. ಆ ಪ್ರಧಾನತ್ವ ಏನಪ್ಪ ಅಂದರೆ, ಯಾವಾಗ ಸಂತಾನ ಇಲ್ಲದಂತಹ ರೀತಿ ಆ ಕುಟುಂಬ ಇತ್ತು, ಸಂತಾನ ಇಲ್ಲ ಎಂಬತಕ್ಕಂಥದ್ರ ಕೊರಗು ಪ್ರತಿ ಕ್ಷಣ ಅವರನ್ನು ಬಾಧಿಸ್ತಾ ಇತ್ತು. ನೋಡಿ, ಒಂದು ಪುರದಲ್ಲಿ ವಾಸ ಮಾಡತಕ್ಕಂಥ ದಂಪತಿಗಳಿಗೆ ಭಗವಂತ ಎಲ್ಲವನ್ನೂ ದಯಪಾಲಿಸಿ ಸಂತಾನ ಒಂದಿಲ್ಲ ಅಂದಾಗ ಮಕ್ಕಳಿಲ್ಲದಂತಹ ಪರಿಸ್ಥಿತಿ ಆ ಕುಟುಂಬ ತುಂಬ ರೋಧಿಸ್ತಾ ಇರುತ್ತೆ, ಬಾಧಿಸುತ್ತೆ. ಆ ಪುರದಲ್ಲಿ ಆ ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಗೆ ಸುತ್ತಮುತ್ತ ಪ್ರಾಂತ್ಯದಲ್ಲೆಲ್ಲವೂ ಸಹಿತ ಒಬ್ಬ ಸಾಧು ನಡೆದು ಬರ್ತಾನೆ. ಒಬ್ಬ ಸಾಧು ನಡೆದು ಬಂದು ಪ್ರತಿನಿತ್ಯ ಆ ಪ್ರಾಂತ್ಯಕ್ಕೆ ಆ ವಾಸ್ತುಗೃಹದ ಹತ್ರನೂ ಬಂದು ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಭಿಕ್ಷಾಟನೆಗೆ ಬಂದಂಥ ಸಾಧು ಭವತಿ ಭಿಕ್ಷಾಂದೇಹಿ ಅಂತ ಹೇಳುವಂಥದ್ದು. ಎಡಭಾಗದಲ್ಲಿ ಬಲಭಾಗದಲ್ಲಿ ಎಲ್ಲೇ ಆದರೂ ಸಹಿತ ತಾನು ಕೊಟ್ಟ ಭಿಕ್ಷೆಯನ್ನು ಸ್ವೀಕರಿಸುವಂತಹ ಸಾಧು
ಈ ವಾಸ್ತುಗೃಹದ ಮುಂಭಾಗದಲ್ಲೂ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಕ್ಕಂಥ ಮನಸ್ಸು ಆತಂದು. ಆದರೆ ಒಳಗೋಗಿ ಭಿಕ್ಷೆಯನ್ನು ತರುವುದರೊಳಗಾಗಿ ಸಾಧು ಮುಂದಿನ ಮನೆಗೆ ಹೊರಟೋಗ್ತಾ ಇರ್ತಾರೆ. ಇಲ್ಲಿ ಒಂದು ರಹಸ್ಯ ಅಡಗಿದೆ, ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಸಹಿತ ಮಕ್ಕಳು ಆಗದಿರತಕ್ಕಂಥ ಅವರ ಕುಟುಂಬದ ಆ ವ್ಯಕ್ತಿಗಳ ಕೈಯಲ್ಲಿ ದಾನ ಮಾಡಿದಾಗ ದಾನ ಪರಿಪೂರ್ಣತೆ ಪಡೆಯೋದಿಲ್ಲ ಎಂಬತಕ್ಕಂಥದ್ದು ಒಂದಷ್ಟು ಶಾಸ್ತ್ರಗಳ ಉಲ್ಲೇಖ ಇದೆ. ಹಾಗಂತ ಮನಸ್ಸಿಗೆ ಯಾರೂ ನೋವು ಮಾಡ್ಕೋಬೇಡಿ. ಮಕ್ಕಳಿಲ್ದಿರತಕ್ಕಂಥವರು ಎಷ್ಟೋ ಜನ ತಂದೆ ತಾಯಂದಿರಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ. ನಾನು ಕಥಾಶ್ರವಣಕ್ಕೆ ಬಂದಾಗ ಕತೆ ಬಗ್ಗೆನೇ ಮಾತಾಡಿರ್ತೀನಿ. ಅದನ್ನು ಮೀರಿ ಇನ್ನೊಂದು ಹಂತ ಇದೆ. ಮಕ್ಕಳಿಲ್ಲ ಅನ್ನೋದು ಒಂದೇ ಕೊರತೆ. ಮಕ್ಕಳಿದ್ದವರು ಅನುಭವಿಸ್ತಿರ್ತಕ್ಕಂಥ ನರಕ ಇದೆಯಲ್ಲ, ಅದು ಸಾಕಷ್ಟು ಜನದ ನೋಡ್ತಾ ಇರತಕ್ಕಂಥ ಪರಿಸ್ಥಿತಿ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ತಂದೆ ತಾಯಂದರು ತನ್ನ ಮಕ್ಕಳು ಚೆನ್ನಾಗಿ ದಷ್ಟಪುಷ್ಟವಾಗಿದ್ದು ಒಳ್ಳೆ ಕೆಲಸದಲ್ಲಿದ್ದು ಒಳ್ಳೆ ಬೇಕಾದಂಥ ರೀತಿಯಲ್ಲಿ ಒಂದು ಸುಖ ಸಂತೋಷ ಭೋಗ ಭಾಗ್ಯಗಳಲ್ಲಿದ್ದರೂ ತಂದೆ ತಾಯಿಗೆ ಇಷ್ಟು ಅನ್ನ ಹಾಕಿ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ, ನೀವು ಚೆನ್ನಾಗಿದ್ದೀರಾ, ನೀವು ಹೇಗಿದ್ದೀರಿ ಅಂತ ಕೇಳುವಷ್ಟು ವ್ಯವಧಾನತೆ, ಯೋಗ್ಯತೆ, ತಾಳ್ಮೆ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಮಕ್ಕಳ ಯಶಸ್ಸಿಗಾಗಿ ಆ ತಂದೆ ತಾಯಿ ಪಟ್ಟ ಶ್ರಮ ಇದೆಯಲ್ಲ, ಅಷ್ಟಿಷ್ಟಲ್ಲ ಅಷ್ಟು ಕಷ್ಟಪಟ್ಟಿರ್ತಾರೆ. ಆದರೆ ಕಷ್ಟಪಟ್ಟಿದ್ದು ನಿಮ್ಮ ಹಣೆ ಬರ. ಇವತ್ತಿನ ಕಾಲ ಧರ್ಮ ಸುಖ ಸಂತೋಷ ನಮ್ಮ ಭಗವಂತ ನಮಗೆ ಕೊಟ್ಟದ್ದು ಅಂತ ಈ ಪ್ರಕಾರದಂಥ ಚಿಂತನೆ ಮಾಡತಕ್ಕಂಥ ಮಕ್ಕಳು ಇದ್ದಾರೆ. ಇರಲಿ, ಅದನ್ನು ಪಕ್ಕದಲ್ಲಿ ಇಡೋಣ. ಈಗ ಮಂಗಳಗೌರಿ ಕಥೆ ಬಗ್ಗೆ ತಿಳ್ಕೊಳ್ಳೋಣ. ಆ ಇರುವ ದಂಪತಿಗಳಿಗೆ ಸಂತಾನ ಇಲ್ಲ. ಮನೆ ಬಾಗಿಲಿಗೆ ಬಂದಂಥ ಸಾಧು ಭಿಕ್ಷೆಯನ್ನು ತಗೊಳ್ಳಿಲ್ಲ. ಈ ವೃತ್ತಾಂತವನ್ನು ಆ ದಿನ ಸಂಜೆ ತನ್ನ ಪತಿಯೊಂದಿಗೆ ಕೂತು ಗಂಡನ ಹತ್ರ ಎಲ್ಲ ವಿಚಾರ ಹೇಳಿ ಕಣ್ಣೀರು ಹಾಕ್ತಾಳೆ. ನೋಡಿ, ನಾನು ಗರ್ಭ ಧರಿಸ್ತಿಲ್ಲ. ನನ್ನ ಗರ್ಭದಲ್ಲಿ ಒಂದು ಪುತ್ರರತ್ನವೋ ಪುತ್ರಿ ರತ್ನವೋ ಜನ್ಮ ಆಗಲಿಲ್ಲ. ನನಗೊಂದು ಮಗು ಅಂತ ಇದ್ದಿದ್ದರೆ ನಾನು ಕೊಡ್ತಕ್ಕಂಥ ದಾನನ ಆ ಸಾಧು ತೊಗೊಳ್ತಾ ಇದ್ರು. ಆ ಸಾಧು ತೊಗೊಳ್ತಾ ಇಲ್ಲ. ಪ್ರತಿನಿತ್ಯ ಬರ್ತಾರೆ, ಎಲ್ಲರ ಮನೆ ಬಾಗಿಲಲ್ಲೂ ನಿಲ್ತಾರೆ, ಎಲ್ಲರೂ ಕೊಡ್ತಕ್ಕಂಥ ಪದಾರ್ಥವನ್ನು ತಗೊಳ್ತಾರೆ. ನನ್ನ ಮನೆ ಬಾಗಿಲು ಬರ್ತಾರೆ, ಭವತಿ ಭಿಕ್ಷಾಂದೇಹಿ ಅಂತಾರೆ. ನಾನು ಒಳಗೋಗಿ ಭಿಕ್ಷೆ ತೆಗೆದು ಬರುವಷ್ಟೊತ್ತಿಗೆ ಮುಂದಿನ ಮನೆಗೆ ಹೊರಟೋಗ್ತಾರೆ. ಇದು ನನ್ನ ಕರ್ಮಫಲವು, ಇದು ನನ್ನ ನೋವು, ನನ್ನ ಸಂಕಟ ತಡ್ಕೊಳಕ್ಕಾಗ್ತಿಲ್ಲ ಅಂತ ಗೋಳಾಡ್ತಾಳೆ, ಅಂಗಲಾಚ್ತಾಳೆ, ಬಾಧೆ ಪಡ್ತಾಳೆ. ಏನೇ ಆದರೂ ಆ ಕರಳಿನ ಬಾಧೆ ಆ ಥರ. ಯಾವುದೇ ಒಂದು ಹೆಣ್ಣಿಗಾದರೂ ಜೀವನದಲ್ಲಿ ತಾನು ಗರ್ಭವತಿ ಆಗಬೇಕು, ತನ್ನ ತಾಯ್ತನದ ಸುಖವನ್ನು ಅನುಭವಿಸಬೇಕು, ತಾನೂ ಸಹಿತ ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂತ ಅಪೇಕ್ಷೆ ಪಡೋದು ಎಲ್ಲ ಹೆಣ್ಮಕ್ಕಳಲ್ಲಿರೋ ಧರ್ಮ. ಅದು ಇವತ್ತು ಟೆಕ್ನಾಲಜಿ ಏನೇ ಇರ್ಬೋದು, ಬಹುಶಃ ಇನ್ನೇನು ಆಗೋ ಅಂದರೆ ಸ್ತ್ರೀ ಪುರುಷರ ಸಂಗಮ ಮಾತ್ರ. ಮಕ್ಕಳಿಗೆ ಕಷ್ಟಪಡೋಂಗಿಲ್ಲ. ಆಗಲೇ ಹೊರ ರಾಜ್ಯಗಳಲ್ಲಿ ಮಕ್ಕಳು ಬೇಕು ಅಂತ ಆರ್ಡ್ರ್ ಕೊಟ್ಟರೆ ಮಕ್ಕಳನ್ನ ವರ್ಷದಲ್ಲಿ ಒಂದು ಮಗು ಕೊಟ್ಬಿಡ್ತಾರಂತೆ. ಎಲ್ಲೋ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗ್ತಾ ಇದೆ. ಬಹುಶಃ ಅದು ನಮ್ಮ ರಾಜ್ಯಕ್ಕೆ ಬರೆದಿರಲಿ, ನಮ್ಮ ದೇಶಕ್ಕೆ ಬರೆದಿರಲಿ. ಯಾಕೆಂದರೆ ಅದು ಬಂದುಬಿಡ್ತು ಅಂದರೆ ನಾಳೆ ದಿವಸ ಈಗಾಗಲೇ ಕುಕ್ಕರಲ್ಲಿ ಅಡುಗೆ ಬಂತು, ಫೋನ್ ಮಾಡಿದ್ರೆ ಮನೆಗೆ ಅಡುಗೆ ಪಾರ್ಸಲ್ ಬರುತ್ತೆ. ಫೋನ್ ಮಾಡಿದ ತಕ್ಷಣ ಬೇಕು ಬೇಡ ಎಲ್ಲವೂ ಸಹಿತ ನಿಮ್ಮ ಮನೆ ಬಾಗಿಲು ಬಂದು ಕೂತ್ಕೊಳ್ಳುತ್ತೆ. ನಾಳೆ ಫೋನ್ ಮಾಡಿದ್ರೆ ಮಗು ಒಂದು ಮನೆ ಬಾಗಿಲು ಬಂದುಬಿಟ್ರೆ ಏನು ಮಾಡೋದು? ಅದಾಗಬಾರ್ದು. ಆದರೆ ಕಥಾಶ್ರವಣ ಭಾಳ ಸ್ವಾರಸ್ಯಕರವಾಗಿದೆ. ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಂಗಳ ಗೌರಿಯ ಒಂದಿಷ್ಟು ವ್ರತಾನುಷ್ಠಾನದ ಕಥಾಶ್ರವಣವನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ? ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಇದೀಗ. ಜೊತೆಗೆ ಇವತ್ತಿನ ದಿವಸ ಸಾಕಷ್ಟು ಜನ ಹೆಂಗಳೆಯರ ಆಗಮನವೂ ಕೂಡ ಇದೆ ಮಂಗಳ ಗೌರಿಯ ಪೂಜಾನುಷ್ಠಾನಕ್ಕೆ. ಆದರೆ ಏನು ಮಾಡೋದು, ಬೆಂಗಳೂರಿನಲ್ಲಿ ಇವತ್ತಿನ ದಿವಸ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಬರ್ತಾ ಇರತಕ್ಕಂಥ ಸ್ವಲ್ಪ ತಡ ಆಗಿದೆ. ಇರಲಿ, ಮೊದಲನೇದಾಗಿ ಜವಾಬ್ದಾರಿಯುತ ಕಾಯಕ, ರಾಶಿ ಫಲ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಬಿಡೋಣ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಾಳ ವಿಶೇಷವಾದಂತಹ ಅದ್ಭುತವಾದಂತಹ ಮಂಗಳಗೌರಿ ಅನುಷ್ಠಾನ. ಆ ಇರುವ ದಂಪತಿಗಳು ಸಂತಾನ ಇಲ್ಲ ಎಂಬತಕ್ಕಂಥದರ ನೋವಿತ್ತಲ್ಲ, ಅದು ಸಾಮಾನ್ಯವಾದ್ದಲ್ಲ. ಆದರೂ ಆ ದಿನ ಸಂಧ್ಯಾಕಾಲ ತನ್ನ ಪತಿಯ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು, ನಮಗೊಂದು ಸಂತಾನ ಇಲ್ಲ, ಬಂದಂಥ ಸಾಧು ಭಿಕ್ಷೆ ಬೇಡ್ತಾ ಇಲ್ಲ, ಭಿಕ್ಷೆ ಕೊಡ್ಲಿಕ್ಕೆ ಹೋದರೂ ಸಹಿತ ಆತ ಮುಂದೆ ನಡೀತಿದ್ದಾನೆ ಅಂತ ಆ ತಾಯಿ ಹೇಳಿಕೊಂಡ್ರು. ಆಗ ಆ ಪತಿದೇವ ಆತ ಹೇಳಿದಂಥ ಮಾತು, ಭಿಕ್ಷಾಟನೆಗೆ ನೀನು ಅಕ್ಕಿಯೋ ಬೇಳೆಯೋ ಧಾನ್ಯವೋ ಯಾವುದೋ ಒಂದು ಹಣ್ಣು ಹಂಪಲುಗಳನ್ನು ಕೊಟ್ಟಾಗ ಆತ ಮುಂದೆ ನಡೀಬೋದು. ಒಂದಷ್ಟು ಚಿನ್ನ ಬೆಳ್ಳಿ ಚಿನ್ನದ ನಾಣ್ಯಗಳನ್ನೇ ಕೊಟ್ಬಿಟ್ರೆ, ಒಂದಷ್ಟು ಚಿನ್ನದ ನಾಣ್ಯಗಳನ್ನು ನಾಳೆ ಸಾಧು ಬರುವಂಥ ಕಾಲದಲ್ಲಿ ಒಂದಷ್ಟು ನಾಣ್ಯಗಳನ್ನು ಕೈಲಿ ಹಿಡಿದು ಆತನ ಜೋಳಿಗೆಯಲ್ಲಿ ಆತನಿಗೆ ಅರಿವಿಲ್ಲದಂಥ ರೀತಿ ಆ ನಾಣ್ಯಗಳನ್ನು ನೀನು ಜೋಳಿಗೆಗೆ ಹಾಕ್ಬಿಡು ಅಂತ ಹೇಳ್ತಾರೆ. ಅಂದರೆ ದಾನ ಮಾಡಿದ ತೃಪ್ತಿ ನಿನಗಾಗಬೇಕು. ನಿನಗೆ ಸಂತಾನ ಇಲ್ಲ, ನಾನು ದಾನ ಮಾಡಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ರ ಕೊರಗು ದೂರ ಆಗಲಿ ಅಂತ ಚಿನ್ನದ ನಾಣ್ಯವನ್ನು
ಆತನ ಜೋಳಿಗೆಗೆ ಹಾಕು ಎಂಬತಕ್ಕಂಥ ಮಾತನ್ನು ಆತ ಹೇಳ್ತಾನೆ. ಪತಿ ಹೇಳಿದಂಥ ಮಾತನ್ನು ಆಲಿಸಿ ಮರುದಿನ ಸಾಧು ಬರುವಂಥ ಕಾಲಕ್ಕೆ ಚಿನ್ನದ ನಾಣ್ಯವನ್ನು ಕೈಲಿ ಹಿಡಿದು ಜೋಳಿಗೆಗೆ ಹಾಕಬೇಕು. ಆಗ ನಡೆದ ಘಟನೆ ಇದೆಯಲ್ಲ, ಇದನ್ನು ತಾವು ತಿಳ್ಕೊಳ್ಳೇಬೇಕು. ಅದಕ್ಕೆ ಹೇಳೋದು, ಭಗವಂತ ನಮಗೆಲ್ಲವೂ ಸಾಕಷ್ಟು ಕೊಟ್ಟಿದ್ದಾನೆ, ಯಥೇಚ್ಛವಾದಂಥ ರೀತಿ ಇದೆ, ಸಿರಿ ಸಂಪತ್ತು ಎಲ್ಲವೂ ಇದೆ. ಹಾಗೆ ನಾನು ಕೊಡ್ತಕ್ಕಂಥ ದಾನ ಎಲ್ಲರೂ ತಗೊಳ್ತಾರೆ ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನ ಆಗಿಬಿಡುತ್ತೆ. ಹಾಗೆ ಯಾರೊಬ್ಬ ವ್ಯಕ್ತಿಗಳನ್ನು ಇನ್ನೊಬ್ಬ ವ್ಯಕ್ತಿಯ ಒಳಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಾ ಅಥವಾ ವ್ಯಕ್ತಿಯ ಮನಸ್ಸಿನ ಬಗ್ಗೆ ನಾವು ಚಿಂತನೆ ಮಾಡ್ತೀರಾ, ನಾವು ಏನೋ ಮಾಡ್ತೀವಿ ಅಂದರೆ ಅದು ಸಾಧ್ಯವೂ ಇಲ್ಲ. ಏನು ನಡಿಬೇಕು, ಏನಾಗಬೇಕು ಅದು ಹಾಗೇ ಆಗಬೇಕು. ಇರಲಿ, ಚರಿತ್ರೆ ಬಹಳ ವಿಶೇಷವಾಗಿದೆ. ಮಂಗಳಗೌರಿ ವ್ರತಾನುಷ್ಠಾನ ಬಹಳ ಅದ್ಭುತವಾಗಿದೆ. ವಿಚಿತ್ರವಾದಂಥ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ತಗೊಂಡ್ರೆ, ಅದನ್ನು ಅರ್ಥರೆ, ಆಗ ಮಂಗಳಗೌರಿ ಅನುಷ್ಠಾನವನ್ನು ತಾಯಂದರು ಹೆಣ್ಣು ಮಕ್ಕಳು ನೀವು ಮಾಡಿದ್ರೂ ಅದಕ್ಕೊಂದು ಅರ್ಥವಿದೆ. ಇವೆಲ್ಲವನ್ನೂ ಸಹಿತ ಸವಿಸ್ತಾರವಾಗಿ ನಾನು ತಿಳಿಸ್ತೀನಿ. ಆದರೆ ಪ್ರಥಮದ ಇವತ್ತಿನ ಕಾಯಕ ಇದೆಯಲ್ಲ, ಒಂದಷ್ಟು ಪಂಚಾಂಗ ಶ್ರವಣ ಮತ್ತು ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಅದಾದ ನಂತರ ತಾಯಂದರು ಹೆಣ್ಣು ಮಕ್ಕಳು ಇವತ್ತು ಮಂಗಳಗೌರಿ ಪೂಜಾನುಷ್ಠಾನಕ್ಕೆ ಬರುವಂಥವರಿದ್ದಾರೆ. ಅವರೆಲ್ಲರೂ ಬಂದಾಗ ಅವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಕಥಾಶ್ರವಣವನ್ನು ಹೇಳಿ ತದನಂತರ ಪೂಜೆಯನ್ನು ಶುರು ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಶ್ರೀ ಲಲಿತಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 8/8/2024. ಭಾಳ ವಿಶೇಷವಾಗಿದೆ. 8/8/2024. ಜೊತೆಗೆ 2024 ಅಂದರೆ ಅಲ್ಲೂ 2/2/4. ಗುರುಗಳೇ, ಇವತ್ತು 8 ಅಲ್ಲ, 6ನೇ ತಾರೀಕು. ಹೌದಾ? ನಾನು ಮುಂದಕ್ಕೆ ಹೊಟ್ಟೋಗ್ಬಿಟ್ನಾ? ಹೌದು ಗುರುಗಳೇ. ಆದರೆ ದಿನ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಯಾಕೆ 8/8/2024 ಬಂತು ಅಂದರೆ ಗುರುಗಳೇ, ಅವತ್ತಿನ ದಿನ ಬಹಳ ಅದ್ಭುತ. ಎಷ್ಟೋ ವರ್ಷಕ್ಕೊಮ್ಮೆ ಆ ಒಂದು ದಿನಾಂಕ ಬರುತ್ತೆ ಗುರುಗಳೇ. 8/8/2024 ಕೊನೆಗೆ ಲಾಸ್ಟಲ್ಲೂ 8 ಬರುತ್ತೆ. ಮುಂದೆ ನಾನು ಹೇಳಬೇಕಾದ್ದು ಅದಿತ್ತು, ಗುರುಗಳೇ. ಅದರ ಮಧ್ಯದಲ್ಲಿ ನೀವು ಹೇಳ್ತಿದ್ರಿ. ನನ್ನ ಕಾಯಕಕ್ಕೂ ಸ್ವಲ್ಪ ಅವಕಾಶ ಕೊಡಿ. ನಾನು ಯಾತಕ್ಕೆ ಈ ಚಿಂತನೆ ತಂದೆ, 6 ನನಗೆ ಗೊತ್ತಿಲ್ವಾ? ಪಂಚಾಂಗ ಕೈಲಿ ಹಿಡಿದಿರೋನು 6 ನನಗೆ ಗೊತ್ತು. ಆದರೂ 8/8/2024 ಅಲ್ಲಿ 2/2/4 ತಿರುಗಿ 8 ಆಯಿತು. 8 ಬುರ್ಲ 24. ಆ 24 8 ಆಗಲ್ವಲ್ಲ? ಹೌದು ಗುರುಗಳೇ, 6 ಆಗತ್ತೆ. ಮತ್ತೆ ನೋಡಿ, ಇಲ್ಲಿ ನೀವು ತಪ್ಪು ಮಾಡಿದ್ರಿ. ಈ ಸ್ಥಾನದ ಬೆಲೆ ಇದೆ. ಏನೇ ಆದರೂ ಓಡೋ ಕುದುರೆ ಎಷ್ಟೇ ಆಯಾಸ ಇಲ್ದಿರ ಓಡುತ್ತೆ ಅಂದ್ರೂ ಅದಕ್ಕೂ ದಾವನ ಆಗುತ್ತೆ, ಅದಕ್ಕೂ ನೀರು ಬೇಕು, ಅದಕ್ಕೂ ಆಹಾರ ಬೇಕು. ಆದರೆ 8 ನಾನು ಯಾಕೆ ಹೇಳಿದೆ ಅಂದರೆ 8ರ ಎಚ್ಚರಿಕೆ ಬಹಳ ವಿಶೇಷವಾಗಿರಬೇಕು. ಯಾಕೆಂದರೆ ಆ ಒಂದು ದಿನದ ಮುಂಚೆ ನಾನು ಯಾಕೆ ಹೇಳಿದ್ದೇನೆ ಅಂದರೆ, ಇವತ್ತು ಪಂಚಾಂಗವನ್ನು ಆಲಿಸ್ತಕ್ಕಂತಹ ತಾಯಂದರು ಹೆಣ್ಣು ಮಕ್ಕಳು 8ನೇ ತಾರೀಕು, ಈ ಬಾರಿ 8ನೇ ತಾರೀಕು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ದಿನದಂದು ತಾವು ತಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳ ಯಶಸ್ಸಿಗೋಸ್ಕರ ಆ ದಿನ ಒಂದಷ್ಟು ಮಧು ಜೇನುತುಪ್ಪವನ್ನು ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಆಲಯಕ್ಕೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ವೃದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಶಾಸ್ತ್ರಗಳ ಉಲ್ಲೇಖ. ಹಾಗಾಗಿ 8/8 ತಿಂಗಳ 8ನೇ ತಾರೀಕು 9 ನಮ್ಮ ಆಶ್ರಮದ ಜಾತ್ರಾ ಮಹೋತ್ಸವ 8ನೇ ತಾರೀಕು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆ ಶುಭ ದಿನ ನಿಮ್ಮ ಮಕ್ಕಳ ಶ್ರೇಯಸ್ಸಿಗಾಗಿ ನಿಮ್ಮ ಮನೆಯ ಸಮೀಪ ಎಲ್ಲಾದರೂ ಒಂದಿಷ್ಟು ಜೇನುತುಪ್ಪವನ್ನು ಒಂದು ದೇವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮಕ್ಕಳ ಆರೋಗ್ಯ ಯಶಸ್ಸು ಖಂಡಿತ ಜಾಸ್ತಿ ಆಗುತ್ತೆ, ಯಶಸ್ಸಾಗುತ್ತೆ. ಇರಲಿ, ಒಳ್ಳೆಯದಾಗಲಿ. ಇನ್ನು 6/8/2024 ಈ ಶುಭ ದಿನ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಮಂಗಳಗೌರಿ ಅನುಷ್ಠಾನ ಇರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶ್ರೇಯಸ್ಸುಂಟಾಗಲಿ, ಯಶಸ್ಸುಂಟಾಗಲಿ. ಹಾಗೆ ನೀವು ಮಾಡುವಂಥ ಕಾಯಕದಲ್ಲಿ ಎಲ್ಲೂ ಲೋಪಬಾರದಂತಿರಲಿ. ಹಾಗೆ ಮಂಗಳಗೌರಿ ಅನುಷ್ಠಾನದ ಬಗ್ಗೆ, ಕಥಾಶ್ರವಣದ ಬಗ್ಗೆ ತಾವು ಆಲಿಸ್ತಾ ಇದ್ರಿ. ಇವತ್ತು ಮಂಗಳಗೌರಿ ಅನುಷ್ಠಾನ ಇದೆ. ಈ ಮಂಗಳಗೌರಿ ವ್ರತಾನುಷ್ಠಾನವನ್ನು ಮಾಡ್ತಕ್ಕಂತಹ ತಾಯಂದಿರು ಹೆಣ್ಣು ಮಕ್ಕಳು ತಾವೆಲ್ಲರೂ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ. ನಮ್ಮೊಂದಿಗೆ ನೀವು ಮನೆಯಲ್ಲೇ ಕೂತು ಪೂಜಾನುಷ್ಠಾನ ಮಾಡ್ಬೋದು. ಆದರೆ ನಾವು ಶತಾಬ್ದಿ ಎಕ್ಸ್ಪ್ರೆಸ್ ಥರ ಹೋಗ್ತೀವಿ. ನೀವು ಆ ಎಕ್ಸ್ಪ್ರೆಸ್ಸಲ್ಲಿ ಕೂತ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ನಾವು ಹೇಳುವ ಅನುಷ್ಠಾನವನ್ನು ಕಂಪ್ಲೀಟಾಗಿ ಒಂದು ಯಾವುದೇ ಲೋಪವಿಲ್ಲದಂತೆ ನೋಡ್ಕೊಳ್ಳಿ. ನಮ್ಮ ಅನುಷ್ಠಾನ ಆದ ನಂತರ, ಅಂದರೆ ಬೆಳಗಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಿಧಾನಕ್ಕೆ ಸಮಾಧಾನವಾಗಿ ಮಾಡಿರುವಂತಹ ಪಕ್ವಾನ್ನಗಳು, ನೈವೇದ್ಯವೆಲ್ಲವನ್ನು ಸಹಿತ ದೇವರ ಸಾನ್ನಿಧ್ಯಕ್ಕೆ ತಂದಿಟ್ಕೊಂಡು ದೇವರಿಗೆ ನೈವೇದ್ಯ ಕೊಡ್ತಾ ಪೂಜಾನುಷ್ಠಾನವನ್ನು ಮಾಡಿ. ಆಗ ಅದರ ಯಶಸ್ಸಿನ ಫಲ ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಆಗುವಂಥದ್ದಾಗಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯಿತಿ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಅಚ್ಚುಕಟ್ಟಾದಂತಹ ಯಾವುದೇ ಒಂದು ಕಾಯಕವಾದರೂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದರಲ್ಲಿ ಒಂದಿಷ್ಟು ಕುಂಕುಮವನ್ನು ಮಿಶ್ರಣ ಮಾಡಿ ಅಥವಾ ರಕ್ತಚಂದನದಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಹಣೆಗೆ ಲೇಪನ ಮಾಡಿದ್ರೆ ಒಂದು ಕಡೆ ಆರೋಗ್ಯ ವೃದ್ಧಿ, ಮತ್ತೊಂದು ಕಡೆ ಆರ್ಥಿಕ ಪರಿಸ್ಥಿತಿ, ಮತ್ತೊಂದು ವ್ಯವಹಾರಗಳಲ್ಲೂ ಸಹಿತ ಕಾರ್ಯಸಿದ್ಧಿಯಾಗುವಂಥ ಯೋಗಫಲ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಮಂಗಳವಾರ ಮಂಗಳಗೌರಿ ಅನುಷ್ಠಾನದಂದು ತಾವು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರು ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಸಣ್ಣ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾವುದೇ ವ್ಯವಹಾರಗಳು ಮಾಡಬೇಕಾದರೂ ಒಂದು ದಿನದ ಮಟ್ಟಿಗೆ ಮುಂದೂಡಬೇಕು. ವ್ಯವಹಾರಗಳು ಮಾಡಲಿಕ್ಕೆ ಮಾತ್ರ ಮೇಷರಾಶಿಯವರಿಗೆ ಇವತ್ತು ಒಳಿತಲ್ಲ. ಆದರೆ ಬೇರೆಲ್ಲ ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ. ಚೆಕ್ಗೆ ಸೈನ್ ಹಾಕುವಂಥದ್ದು, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು, ಹಣಕಾಸು ಕೊಡ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಇಂತಹ ವಿಚಾರಗಳಲ್ಲಿ ಮಾತ್ರ ಒಂದಷ್ಟು ಕೈ ಕಟ್ಟದಂಗೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಎದುರಾಗ್ತಾ ಇದೆ. ಮನಸ್ಸು ತುಂಬ ಚಂಚಲತೆಯಿಂದ ಇದೆ. ಮಾಡುವಂಥ ಕಾಯಕ ಅತಿ ಯಾವುದೇ ಕೆಲಸದಲ್ಲೂ ಲಾಭ ಇಲ್ಲದಂಥ ರೀತಿಯಲ್ಲಿದೆ. ಯಾವುದೇ ವಿಚಾರವನ್ನು ಸಮಾಧಾನವಾಗಿ ತೆಗೆದುಕೊಳ್ಬೇಕಾದ್ರೂ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಕಾಣಬೇಕಾದ್ರೂ, ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಂಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಹಾಗೆ ವೃಷಭ ರಾಶಿಯವರು ಇವತ್ತಿನ ದಿವಸ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ತೊಗರಿ ಮತ್ತು ಹೆಸರು ಎರಡೂ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಿಷ್ಟು ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ವ್ಯವಹಾರಗಳಲ್ಲಿ ಬರತಕ್ಕಂಥ ತೊಂದರೆಗಳಿಂದ ಮುಕ್ತರಾಗ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮೊದಲು ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಟ್ರೆ ಅಷ್ಟೇ ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ವಾಹನದಲ್ಲಿ ಚಲಿಸುವಾಗ, ವ್ಯಾಪಾರ ವ್ಯವಹಾರ ಮಾಡುವಾಗ, ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಅದಕ್ಕಿಂತ ಮುಖ್ಯವಾಗಿ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆಡುವ ಪ್ರತಿ ಮಾತು ಒಂದಿಷ್ಟು ಜೋಪಾನ ಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ದುಡುಕಿ ಮಾತಾಡ್ಬಿಡ್ತೀರಿ, ನೀವು ಕಣ್ಣೀರು ಹಾಕ್ತೀರಿ, ಮತ್ತೊಬ್ಬರನ್ನು ಕಣ್ಣೀರು ಹಾಕ್ಸ್ತೀರಿ. ಆದಷ್ಟು ಹೆಣ್ಣು ಮಕ್ಕಳು ಜೋಪಾನ. ಇನ್ನು ಗಂಡಸರು ತಾವು ಕೆಲಸ ಮಾಡುವಾಗ ಅಥವಾ ಉದ್ಯೋಗಕ್ಕೋ ವಿದ್ಯಾಭ್ಯಾಸಕ್ಕೋ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಎಲ್ಲಿ ಹಚ್ಚ ಹಸಿರಿದೆಯೋ ಆ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬಂದು 3 ಬಾರಿ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ತದನಂತರ ನೀವು ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ, ಅದರಲ್ಲೂ ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ಅದ್ಭುತವಾದ ಫಲ ಸಿಗುತ್ತೆ. ಅದರಲ್ಲೂ ಈ ಶುಭ ದಿನ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರದ ರಾಹುಕಾಲ ಮಾಧ್ಯಾಹ್ನಿಕ, ಆ ಮಧ್ಯಾಹ್ನದ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇರ್ತಕ್ಕಂಥ ದುಃಖಗಳಿಂದ ದೂರವಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೆ, ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ, ಅಥವಾ ಯಾವುದಾದ್ರು ಒಂದು ಏನೋ ಕೆಲಸ ಮಾಡಬೇಕು, ಯಾವುದೋ ಒಂದು ಕೆಲಸ ಪ್ರಯತ್ನಿಸ್ತಾ ಇದ್ದೇನೆ, ಅಥವಾ ಯಾವುದಾದ್ರು ಒಂದು ವಿಚಾರವನ್ನು ಏನೋ ಹೇಳಬೇಕು ನೋಡಬೇಕು ಅಂದಾಗ ಒಂದಷ್ಟು ಗೌಪ್ಯತೆ ಕಾಪಾಡಿ. ಗೌಪ್ಯವಾಗಿ ನಡೆಸುವಂತಹ ಕೆಲಸಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. 4 ಜನಕ್ಕೆ ವಿಚಾರ ಗೊತ್ತಾಯಿತು ಅಂದರೆ ಆಗುವ ಕೆಲಸ ಅಲ್ಲಿ ಒಂದು ಬ್ರೇಕ್ ಆಗುತ್ತೆ, ಅದಕ್ಕೊಂದು ಕಲ್ಲು ಬೀಳುತ್ತೆ. ಹಾಗಾಗಿ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀಯ ಪಾದಮಟ್ಟಿ ನಮಸ್ಕಾರ ಮಾಡಿಕೊಂಡು ಯಾವುದೇ ಕೆಲಸ ಮಾಡಬೇಕಾದರೂ ಕೆಲಸ ಆಗುವ ತನಕ ಅದನ್ನು ಮತ್ತೊಬ್ಬರ ಬಳಿ ಹಂಚ್ಕೋಬೇಡಿ, ಮತ್ತೊಬ್ಬರ ಬಳಿ ಹೇಳಬೇಡಿ. ಯಾರಿಗೂ ವಿಷಯ ಗೊತ್ತಿಲ್ಲದಂಥ ರೀತಿಯಲ್ಲಿ ನಿಮ್ಮ ಕಾಯಕವನ್ನು ಮಾಡಿ ಕೆಲಸ ಗೆದ್ದ ಮೇಲೆ 4 ಜನಕ್ಕೆ ಗೊತ್ತಾಗಲಿ, ಅದು ಸಂತೋಷ. ಇಲ್ಲ ಅಂದರೆ ಸೋತಂತಾಗತ್ತೆ, ಮನಸ್ಸು ನೊಂದಂತಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೊಂದು ಕಡೆ ಅವಮಾನವೂ ಎದುರಾಗುತ್ತೆ. ಅದಕ್ಕಾಗಿ ಚಂದ್ರಶೇಖರನ, ಗೌರಿಶಂಕರನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ ಖಂಡಿತ. ಇನ್ನು
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯಾರು ಸಿಂಹರಾಶಿಯಲ್ಲಿ ಜನಿಸಿದ್ದೀರಿ, ಸಿಂಹರಾಶಿ ಸಿಂಹಲಗ್ನದಲ್ಲಿದ್ದೀರಿ, ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಅದರಲ್ಲೂ ಮಂಗಳಗೌರಿ ಅನುಷ್ಠಾನ ನಡೀತಿರ್ತಕ್ಕಂಥ ಈ ಶುಭ ದಿನ. ಇವತ್ತು ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬೋದು. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದ ದಿನ. ಆದರೆ ಇವತ್ತು ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಹತ್ತಿರದಲ್ಲಿ ಯಾವುದೋ ಒಂದು ದೇವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಇವತ್ತು ಭಾಳ ಹುಮ್ಮಸ್ಸಿನಿಂದ, ಹುರುಪಿನಿಂದ ಹೊಸದಾದಂಥ ಕೆಲಸಗಳನ್ನು ಕೈಗೆತ್ತಿಕೊಂಡು ಅದನ್ನು ಸಾಕಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇವತ್ತಿನ ದಿನ ಇದೆ. ಹಾಗಾಗಿ ಇವತ್ತು ಗಣಪತಿಯನ್ನು ಹಾಗೂ ದೇವಿಯನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಮಾಡುವಂಥ ಕೆಲಸ ಕಾರ್ಯಗಳನ್ನು ತಾಳ್ಮೆ ಸಮಾಧಾನದಿಂದ ಮಾಡಿದ್ರೆ ಅಧಿಕವಾದಂಥ ಲಾಭ. ಕನ್ಯಾರಾಶಿಯವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಆಫೀಸು ಕಚೇರಿಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಆತ್ಮೀಯರು, ಸ್ನೇಹಿತರು, ಬಂಧು ಬಳಗ ಇವರೊಂದಿಗೆ ಕೂತು ಒಂದು ಚರ್ಚಿಸಿ ಅದರಲ್ಲಿ ಏನಾದರೂ ಲಾಭವನ್ನು ಗಳಿಸ್ಬೋದಾ? ಖಂಡಿತ ಲಾಭ ಇದೆ. ಆದರೆ ಮಾಡುವ ಕೆಲಸ ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ಶುರು ಮಾಡಬೇಕು. ಹೀಗೆ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಸಿಲುಕುವಂಥ ದಿನ. ಮನಸ್ಸು ನೆಮ್ಮದಿ ಇಲ್ದಿರ ಚಂಚಲತೆ ಆಗುವಂಥ ದಿನ. ತಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಎಂಬತಕ್ಕಂಥದ್ದರ ನೋವಿನ ದಿನ. ಇದೆಲ್ಲ ಸಮಸ್ಯೆಗಳೇ ಇರೋದ್ರಿಂದ ನೀವು ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ನಿಮ್ಮ ಮನೆಯ ಸಮೀಪ ಆಗಲಿ ಅಥವಾ ನಿಮ್ಮ ಮಾರ್ಗ ಮಧ್ಯದಲ್ಲಾಗಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಆ ಬಿಳಿ ಎಕ್ಕದ ಗಿಡದ ಹತ್ರ ಬಂದು 1 ನಿಮಿಷ ಅಲ್ಲಿ ನಿಂತು ಮನೆಯ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡಿದ್ದೆ ಆದರೆ ಸಾಕಷ್ಟು ಅದ್ಭುತಗಳನ್ನು ತಾವು ನೋಡ್ತೀರಿ. ಪ್ರಾರಂಭದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತೀರಿ, ಅದಾದ ನಂತರ ಪರಿಹಾರ ಮಾರ್ಗವನ್ನು ನೋಡ್ತೀರಿ. ಅಂದರೆ ಆ ಬಿಳಿ ಅಂದರೆ ಬಿಳಿ ಎಕ್ಕದ ಎಲೆ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೀರ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದಾಗಲಿ ಅಥವಾ ಕಣ್ಣು ಮುಚ್ಚಿ ನಿಂತು ಕಂದು ಬಣ್ಣದ ಗೋವು ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳಿ ಮನಸ್ಸಲ್ಲೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಮತ್ತಷ್ಟು ಅದ್ಭುತ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಎದುರಾಗ್ತಿರುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಆ ಕಳಮಳವನ್ನು ದೂರ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರ ಆಗಲಿ ಅಥವಾ ಒಂದು ಸುಖ ಸಂತೋಷದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಉದ್ಯೋಗದ ಪ್ರಗತಿ ಬಗ್ಗೆ ಆಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹೋರಾಟ ಇದೆಯಲ್ಲ, ಅದು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಇದೆ. ಹಾಗಾಗಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಭಾಳ ಅದ್ಭುತವಾದಂಥ ಕಾಲಗಳನ್ನು ನೋಡ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಮನೆ ಬಾಗಿಲವರೆಗೂ ಬಂದು ಎಲ್ಲಿ ಆಚೆ ಹೋಗ್ತಾನೋ ಎಂಬತಕ್ಕಂಥ ರೀತಿ ನಿಮ್ಮ ಮನಸ್ಸು ಬಾಧಿಸ್ಬೋದು. ಇದಕ್ಕಾಗಿ ಒಂದು ಚಿಟಿಕೆ ಲವಣ, ಉಪ್ಪು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸಿಕೊಂಡು ಯೋಗದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನೀವು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಭಗವತಿಯ ಒಂದು ಧ್ಯಾನವನ್ನು ಮಾಡಿ ಅಥವಾ ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಜಗದಹಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ 300 ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಅಂತ ಧರ್ಮಶಾಸ್ತ್ರಗಳು ಸಾರಿ ಹೇಳ್ತಾ ಇದೆ. ಹಾಗಿದ್ದಾಗ ತಂದೆ ತಾಯಿನ ದೊಡ್ಡವರು ಮತ್ತೊಬ್ಬರಲ್ಲಿದ್ದಾರೆ, ಅವರೇ ದೊಡ್ಡವರು. ಅವ್ರ ಕಾಲ ನಮಸ್ಕಾರ ಮಾಡಿಕೊಂಡು ನೀವು ಕೈ ಮುಗಿದು ಆಚೆ ಬಂದಿದ್ದೆ ಆದರೆ ಧನುರಾಶಿಯವರು ಎಂಥ ಬೆಟ್ಟದಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿ ಸುಖ ಸಂತೋಷದಿಂದ ತಾವಿರಬಹುದು. ಇದರ ಮಧ್ಯದಲ್ಲಿ ಒಂದು ಚಿಟಿಕೆ ಬೆಲ್ಲ ಅಥವಾ ಒಂದಷ್ಟು ಸಕ್ಕರೆ, ಒಂದಷ್ಟು ರವೆ, ಇದನ್ನು ಎಲ್ಲಿ ಇರುವೆಗಳಿರುತ್ತೋ ಆ ಇರುವೆಗಳ ಗೂಡಿಗೆ ಈ ಒಂದು ಪದಾರ್ಥಗಳನ್ನು ಹಾಕೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಒಂದಷ್ಟು ಜನ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬೆನ್ನೋವು ಅಥವಾ ಕಾಲ್ನೋವು ಅಥವಾ ಮನಸ್ಸು ಚಂಚಲತೆ ಆಗುವಂಥದ್ದು, ಮಾಡುವ ಕೆಲಸ ಸ್ವಲ್ಪ ವಿಳಂಬ ಆಗ್ತಿದೆಯೇನೋ ಎಂಬಂಥ ರೀತಿ ಚಿಂತನೆ ಆಗುವಂಥದ್ದು, ಕೆಲವಷ್ಟು ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದೀವೇನೋ ಎಂಬಂಥ ಆತಂಕದಲ್ಲಿರ್ತಕ್ಕಂಥದ್ದು ಇದೆಲ್ಲವೂ ಕಾಣಬಹುದು. ಆದರೂ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಹಿಡಿದು ನಡೆಸೋದರಿಂದ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಕಷ್ಟು ಅದ್ಭುತಗಳನ್ನು ನೋಡ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಧ್ಯಾಹ್ನಿಕ ಮಹಾಪ್ರಸಾದವನ್ನು ಸಹಿತ ವಿಶೇಷವಾದಂಥ ರೀತಿಯಲ್ಲಿ ಸ್ವೀಕರಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ದೇವಿಯ ಆರಾಧನೆ ಅಥವಾ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ, ಇದ್ರ ಜೊತೆಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಮಾಡುವ ಧರ್ಮ ಕಾರ್ಯ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದಿಷ್ಟು ಧರ್ಮಕ್ಕೆ ಸಂಬಂಧಪಟ್ಟಂಥ ರೀತಿಯ ಕಾಯಕಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಯಾರು ನಿಮ್ಮನ್ನು ನಂಬಿದ್ದಾರೋ ನಂಬಿರ್ತಕ್ಕಂಥವ್ರಿಗೂ ದ್ರೋಹ ಬಗೆದಂಥ ರೀತಿಯಲ್ಲಿ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಇವತ್ತು ನಿಮ್ಮ ರಾಶಿ ಫಲದಲ್ಲಿರ್ತಕ್ಕಂಥ ಭವಿಷ್ಯತ್ತು. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಆದಷ್ಟು ಒಂದು ಧರ್ಮದ ಚೌಕಟ್ಟಿನಲ್ಲೋ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣದಲ್ಲೋ ತಾವು ಈ ಒಂದು ಮಾರ್ಗವನ್ನು ಅನುಸರಿಸಿ. ಇದರ ಮಧ್ಯದಲ್ಲಿ ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಹನುಮನ ಸಾನ್ನಿಧ್ಯದಲ್ಲಿ ಪಠನೆ ಮಾಡಿದ್ದೆ ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಂಗಳಗೌರಿ ದೇವಿಯ ಆರಾಧನೆ ಮಾಡಿ, ಮಂಗಳಗೌರಿ ಆ ಪ್ರಸಾದವನ್ನು ಸ್ವೀಕರಿಸಿ. ಆ ಪ್ರಸಾದದಲ್ಲೇ ಸಾಕಷ್ಟು ಒಳ್ಳೆಯ ಫಲಗಳಿದೆ, ಅದು ನಿಮ್ಮನ್ನು ಹೆಚ್ಚನಾಗಿ ಕಾಪಾಡುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾದ್ದರಿಂದ ನಿನ್ನೆ ತನಕ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕ ಒತ್ತಡ, ಕೆಲಸ ಕಾರ್ಯಗಳಾಗುತ್ತೋ ಇಲ್ಲ ಎಂಬತಕ್ಕಂಥದ್ರ ಆತಂಕ, ರಾತ್ರಿ ಮಲಗುವಾಗ ಬೆಳಗ್ಗೆದ್ದರೆ ಇಂತಿಂಥದ್ದೇ ಕೆಲಸ ಮಾಡಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಬೆಳಗ್ಗೆ ಎದ್ದ ನಂತರ ಸೂರ್ಯನ ಒಮ್ಮೆ ನೋಡಿದ ತಕ್ಷಣ ಸೂರ್ಯ ನಮಸ್ಕಾರ ಆದ ನಂತರ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಇವತ್ತು ವೃತ್ತಿಪರವಾಗಿ ತಾವು ಏನು ಚಿಂತನೆ ಮಾಡ್ತಿದ್ರು, ಯಾವುದು ಆಗಬೇಕು ಅಂತ ಆಲೋಚನೆ ಮಾಡ್ತಿದ್ರು, ಯಾವ ಕೆಲಸ ಕಾರ್ಯಗಳ ಯಶಸ್ಸಿಗಾಗಿ ನಿಮ್ಮ ಆಲೋಚನೆ ಇದೆಯೋ ಎಲ್ಲವನ್ನೂ ಸಹಿತ ಕೈಗೂಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ಪರಿಕಲ್ಪನೆ. ಇವತ್ತು ಸಾಧ್ಯವಾದರೆ ನಿಮ್ಮ ಮನೆಯ ದೇವರನ್ನು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ, ಮಾಧ್ಯಾಹ್ನಿಕ 12ರ ಅಭಿಜಿನ್ ಲಗ್ನದಲ್ಲಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಮತ್ತಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಕೆಲಸ ಕಾರ್ಯಗಳಿಗೆ ಹೊರಡೋದಕ್ಕೂ ಮುನ್ನ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ತುಳಸಿಗೆ ನೀರು ಹಾಕಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ. ಜೊತೆಗೆ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿಳಿಸ್ತಾ ಇದ್ದೆ, ಮಂಗಳಗೌರಿ ಹಬ್ಬದ ವಿಶೇಷದ ಪ್ರಯುಕ್ತವಾಗಿ ಸಾಕಷ್ಟು ಜನ ಹೆಂಗಳೆಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮಂಗಳಗೌರಿಯ ಪೂಜಾನುಷ್ಠಾನವನ್ನು ಸಲ್ಲಿಸಲಿಕ್ಕಾಗಿ ಅಂತ ಹೇಳಿ. ಹಾಗಾಗಿ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರತಕ್ಕಂಥದ್ದಾಗಿದೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಂಗಳಗೌರಿ ಅನುಷ್ಠಾನಕ್ಕೆ ಬಂದಿರತಕ್ಕಂತಹ ಒಬ್ಬೊಬ್ಬ ಅತಿಥಿಗಳನ್ನು ಒಂದು ಸ್ವಲ್ಪ ಮಾತಾಡಿಸ್ಬಿಟ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ಆನಂದ ಪಡ್ತಾರೆ ಅಲ್ವಾ? ಅದರಲ್ಲೂ ಮೈಕ್ ಕೊಟ್ಟ ತಕ್ಷಣ ಆನಂದವೇ ಆನಂದ ಅವರಿಗೆ. ಅದು ಎಷ್ಟು ಮಾತಾಡ್ತಾರೋ ಅದು ನನ್ನ ಬಲಭಾಗದಿಂದ ಪ್ರಾರಂಭ ಮಾಡೋಣ. ಒಳ್ಳೆಯದಾಗಲಿ. ನಮಸ್ತೆ ಗುರುಜಿ. ಹೇಳಿಮ್ಮ, ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳ್ಳಂಡೂರಿಂದ HSR ಲೇಔಟಿಂದ ಬಂದಿರೋದು. ಆದರೂ ನಾವು ನಿಮ್ಮನ್ನು ನೋಡಿದ್ದೀವಿ. ಯಾಕೆಂದರೆ 16,90,000 16,90,000ಕ್ಕೆ ಒಂದು ಗೂಡು ಕೊಡ್ತಾ ಇದ್ದಿರಲ್ಲ, ಒಂದು ಮನೆ ಮಾಡಿ ಕೊಡ್ತಾ ಇದ್ದೀರಲ್ಲ. ಹೌದು ಗುರುಜಿ. ಅದರಲ್ಲೂ ಒಂದು ವಾಸ್ತುಗೃಹ ಹೇಗಿರಬೇಕು ಎಂಬತಕ್ಕಂಥ ಚಿಂತನೆ ನಾನು ಮೊನ್ನೆ ಅಷ್ಟೇ ನೋಡಿದೆ. ತಾವು ತಮ್ಮ ಪತಿದೇವರು ಬಂದು ಹೇಳಿದಾಗ ಅದ್ರ ಬಗ್ಗೆ ನಾನು ಸಂಪೂರ್ಣ ಆಲೋಚನೆ ಮಾಡಿರಲಿಲ್ಲ. ಮೊನ್ನೆ ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಪ್ಲಾನ್ ನೋಡಿದಾಗ ಒಂದು ಸಂತೋಷ ಅನ್ನಿಸ್ತು. ತಪ್ಪಿಲ್ಲ, ಯಾಕೆಂದ್ರೆ ಇವತ್ತು ಅದು ಮಾಡೋದು ಬಹಳ ಕಷ್ಟ. ಅಂತದ್ರಲ್ಲಿ ಒಂದು ಅದ್ಭುತವಾದ ಚಿಂತನೆಯನ್ನ ನಿಮ್ಮ ಮನೆಯವರು ಶೇಖರ್ ಅವರು ಮಾಡಿರೋದು ಅಂತ ಕಡಿಮೆ ದರದಲ್ಲಿ ಒಳ್ಳೆ ಮನಸ್ಸಿಂದ ಮಾಡಿದ್ದಾರೆ. ಮನೆ ಸಾಕು, ಈಗ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್, 4 ಗೋಡೆ ಕಟ್ಟಕ್ಕೆ ಒಂದಷ್ಟು ದುಡ್ಡಿದೆ. ಹೌದು, ಅಂತದ್ರಲ್ಲಿ ಜಾಗ ಮತ್ತೆ ಮನೆ ಅಂದ್ರೆ ಅದರ ಆನಂದವೇ ಆನಂದ. ಹೌದು. ಒಳ್ಳೇದಾಗ್ಲಿ. ಧನ್ಯವಾದಗಳು. ಒಳ್ಳೇದಾಗ್ಲಿ. ಒಳ್ಳೇದನ್ನ ಆಲೋಚನೆ ಮಾಡಿದಿರಿ ನೀವು. ನಿಮ್ಮ ಪತಿದೇವರು ಆಲೋಚನೆ ಮಾಡಿರುವಂಥದ್ದು ಯಾರೊಬ್ಬರಿಗಾದ್ರೂ ಒಂದು ಕನಸಿನ ಮನೆ ಸಿಗಬೇಕು ಅಂತ.
ಒಳ್ಳೆಯದು. ಇನ್ನೂ ಮೈಕ್ ಒಂದು ಸ್ವಲ್ಪ ಹತ್ತಿರ ಬೇಕು, ನಮ್ಮ ಮೈಕ್ ಹೇಳ್ಕೋಬೇಕಲ್ಲ ನಿಮ್ಮ ಸ್ವರನ. ಹೇಳಿ, ತಾವು ಇವತ್ತು ನಮ್ಮ ಮಂಗಳಗೌರಿ ಅನುಷ್ಠಾನಕ್ಕೆ ತಾವು ಬಂದಿದ್ದೀರಿ. ನಿಮ್ಮನೆಯಲ್ಲೂ ಈ ಪದ್ಧತಿ ಹೇಗಿದೆಯಾ ಅಥವಾ ಹೇಗೆ? ನಾವು ಪೂಜೆ ಮಾಡ್ತೀವಿ ಗುರುಜಿ, ಈ ಪದ್ಧತಿ ನಮಗೆ ಇಲ್ಲ. ಹಾಂ ಹಾಂ, ಅಂದರೆ ಮನೆಯಲ್ಲಿ ದೇವಿ ಪೂಜೆ ದೇವಿ ಮಾಡ್ತೀರಿ? ಪೂಜೆ ಮಾಡ್ತೀವಿ. ನಮಗೆ ಶ್ರಾವಣ ಶುಕ್ರವಾರ ಮಾಡ್ತೀವಿ. ವರಮಹಾಲಕ್ಷ್ಮಿ ಬರೀ ದುಡ್ಡು ಬರೋದು ಮಾತ್ರ ನೋಡಿ, ಎಲ್ಲರೂ ಲಕ್ಷ್ಮಿಯಿಂದ ಇರ್ತಾರೆ, ಗೌರಿ ನೋಡ್ಬೇಕಲ್ಲ. ಹೌದೌದು ಗುರುಗಳೇ. ಗೌರಿ ಗಣೇಶ ಗೌರಿ ಹಬ್ಬದ ದಿವಸ ಮಾಡ್ತೀವಿ. ಇದು ಮಂಗಳಗೌರಿ, ಅದು ಸ್ವರ್ಣ ಗೌರಿ. ಅದು ಸ್ವರ್ಣ ಗೌರಿ. ಹೌದು. ಆ ಗೌರಿ ಗಣಪತಿನ ಮೊದಲು ಕಳಿಸಿ ತಾಯಿ ಮನೆ ಬಂದು ತವರಿಂದ ಮಗನ ಕರ್ಕೊಂಡು ಹೋಗೋದು, ಅಂದ್ರೆ ಹೌದು. ತವರಿಂದ ಗಣಪತಿ ಕರ್ಕೊಂಡು ಹೋಗ್ತಾನೆ. ಈ ಸ್ವರ್ಣ ಗೌರಿ, ಇಲ್ಲಿರ್ತಕ್ಕಂತಹ ಮಂಗಳಗೌರಿ ನಿಮಗೆ ಮಂಗಳದಾಯಕವಾಗಿರ್ತಕ್ಕಂಥ ಸೌಮಂಗಲ್ಯತನವನ್ನು ಗಟ್ಟಿಪಡಿಸ್ತಾಳೆ. ಅದಕ್ಕೋಸ್ಕರ ಮಂಗಳಗೌರಿ ವಿಶೇಷ. ತುಂಬ ಸಂತೋಷ. ನಿಮ್ಮ ಹೆಸರು ಹೇಳಿಲ್ಲ? ಶಾಂತಲಾನ್ ಶೇಖರ್. ಎಲ್ಲಿ ತಮ್ಮ ವಾಸ್ತುಗೃಹ ಹೇಳ್ಬೋದಾ? HSR ಲೇಔಟು. ಒಳ್ಳೇದಾಗಿ ಒಳ್ಳೇದಾಗಿ. ಆದರೂ HSR ಲೇಔಟಿಂದ ಭಾಳ ಬೇಗ ಬಂದಿದ್ದೀರಿ, ಅದಕ್ಕೇನೆ ಅಲ್ವಾ? ನಾವು ಬರೋದೇ ತಡ ಆಯಿತು, ಪಾಪ ಅವ್ರು ಇನ್ನೂ ಬೇಗ ಬಂದಿದ್ದಾರೆ. ಹೇಳಿ, ಒಳ್ಳೇದಾಗಿ. ಧನ್ಯವಾದಗಳು ಗುರುಜಿ. ಈಗ ಮೈಕ್ ನನಗೆ, ಈಗ ಮನುಷ್ಯರಿಗೆ. ಎಲ್ಲರಿಗೂ ನಮಸ್ಕಾರ. ಮಂಗಳಗೌರಿ ಸ್ವಲ್ಪ ಹತ್ರ ಮನುಷ್ಯರಿ. ಮಂಗಳವಾರ ಮಂಗಳಗೌರಿ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಮಂಗಳಗೌರಿ ಪೂಜೆ ಇವತ್ತೇ ಶುರು, ಮೊದಲು ಆರಂಭ. ಇನ್ನು 4 ಮಂಗಳವಾರ ಸಿಗುತ್ತೆ ಮಂಗಳಗೌರಿ ಪೂಜೆ ಮಾಡಲಿಕ್ಕೆ. ಕಪ್ಪು ಹಿಡಿದು ಅದನ್ನು ಪೂಜೆ ಮಾಡಿ, ಕಪ್ಪನ್ನು ಯಾರು ಹಚ್ಕೊಳ್ತಾರೆ ಅವ್ರ ಸೌಮಂಗಲ್ಯತನ ಯಾವಾಗಲೂ ಗಟ್ಟಿಯಾಗಿರುತ್ತೆ ಅನ್ನೋದು ಮಂಗಳಗೌರಿ ಪ್ರತೀತಿ. ಯಾರಾದರೂ ಮಂಗಳಗೌರಿ ಪೂಜೆ ಮಾಡಿದ್ರೆ ನೀವೇ ಅವ್ರ ಮನೆಗೆ ಹೋಗಿ ಆ ಕಪ್ಪನ್ನು ಧರಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಈ ಹಬ್ಬದ ಈ ಒಂದು ದಿನದ ಪ್ರತೀತಿ. ನೀವು ಹೋಗಿ ಬೇರೆಯವ್ರ ಮನೆ ಆದರೂ ಪರವಾಗಿಲ್ಲ, ಹೋಗಿ ಕಪ್ಪನ್ನು ಇಟ್ಕೊಂಡು ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ. ತುಂಬ ಸಂತೋಷ, ಭಾಳ ಸಂತೋಷ. ಒಂದ್ಸತಿ ನೋಡಿ, ಮದುವೆ ಗಂಡನ ಮನೆಗೆ ಹೋದ್ಮೇಲೆ ಎಷ್ಟೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಬದಲಾವಣೆ. ಅದಕ್ಕೆ ಹೆಣ್ಣು ಎಲ್ಲೇ ಹುಟ್ಟಿದ್ರು ಸೇರೋ ಜಾಗ ಸೇರಬೇಕು. ಹಾಗೆ ಒಂದು ಸಂಸಾರ, ಒಂದು ಕುಟುಂಬ ಅಂತಕ್ಕಂಥದ್ದು ಅದಾದಾಗಲೇ ಲಕ್ಷಣ. ಪ್ರಾರಂಭದ ಮಾತು ಬೇರೆ, ಮದುವೆ ಆದಮೇಲೆ ಆಡುವಂಥ ಮಾತು ಬೇರೆ. ಒಳ್ಳೆಯದಾಗಿ. ಇನ್ನು ಮಂಗಳೂರು ಎಂಚವುಳ್ಳಾರು ಅಂದರೆ ನಮ್ಮ ಮಂಗಳೂರಿನ ಜೊತೆಗೆ ಅರ್ಥ ಆಗಿಬಿಡುತ್ತದು. ಅಮ್ಮ, ತಾವು ತಮಗೆ ಕನ್ನಡ ಅಂದ್ರೆ ನಮ್ಮ ಈ ಒಂದು ಪದಗಳು ಸ್ವಲ್ಪ ವ್ಯತ್ಯಾಸ ಆದ್ರೆ ತುಳುನಲ್ಲೇ ಮಾತಾಡಿ, ಬಹಳ ಸಂತೋಷ. ಇಲ್ಲ, ಇದು ಮಾತಾಡಿ ನಿಮ್ಮ ತುಳು ಜನಕ್ಕೆ ಹೇಳಿ. ಮಹರ್ಷಿವಾಣಿ ಕಾರ್ಯಕ್ರಮ ಮಂಗಳೂರು ಆ ಭಾಗದ ಅಲ್ಲಿನ ಜನ, ಅಂದರೆ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಮಂಗಳೂರಿಂದ ನಾನು ಬಂದು ಮಂಗಳೂರಿನ ಜನತೆ ಪರವಾಗಿ ನಾನು ಇಲ್ಲಿ ಮಂಗಳಗೌರಿ ಪೂಜೆ ಮಾಡ್ತಿದ್ದೀರಿ ಅಂತ ನಿಮ್ಮ ತುಳು ಭಾಷೆಯಲ್ಲಿ ಹೇಳಿ, ಆನಂದ ಪಡ್ತಾರೆ. ಕರಾವಳಿ ಕ್ಷೇತ್ರದ ಜನಕಲ್ನ ಪರವಾದ ಯಾನು ಇನಿ ಮಹರ್ಷಿ ಮಂದಿರ ನೆಕ್ ಜೀ ಕನ್ನಡದ ಪರವಾದ ಬೈದೆ ಮಾತೆರ್ಗಳ ಎಡ್ಡೆ ಹೊಡು ಬಂದು ಹಾರೈಸಿವೆ. ತುಂಬ ಸಂತೋಷ. ಅದು ಕನ್ನಡದಲ್ಲಿ ಈಗ ಮಂಗಳೂರು ಜನತೆಗೆ ಅರ್ಥ ಆಯ್ತು ನಮಗೆ. ಕರಾವಳಿ ಕ್ಷೇತ್ರದ ಜನತೆಗೆ, ಕರ್ನಾಟಕ ರಾಜ್ಯದ ಜನತೆಗೆ. ಬರೀ ನೀವು ಕರಾವಳಿ ಮಾತ್ರ ಅಂದ್ರೆ ಪಾರ್ಟ್ ಇಲ್ಲ. ನಾನು ಕೇಕ್ ತಂದ್ರೆ ಕಟ್ ಮಾಡಿದ್ದೀನ, ಕರ್ನಾಟಕ ಒಗ್ಗೂಡಿಸ್ತಾ ಇದ್ದೀವಿ ನಾವು, ಅಲ್ವಾ? ಇರಲಿ. ಕರ್ನಾಟಕದ ಜನತೆಗೆ ಪರವಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ಮಂಗಳಗೌರಿ ಹಬ್ಬದ ಶುಭಾಶಯಗಳು. ಮಂಗಳಗೌರಿ ಒಳ್ಳೇದಾಗಲಿ. ಹೇಳ್ತಾ ಇದ್ದೆ, ಈ ವ್ರತಾನುಷ್ಠಾನದ ಕತೆ ತಾವು ನಿಮಗೆ ಪದ್ಧತಿ ಇಲ್ಲ ಅಂದ್ರಿ, ಆದರೂ ಈ ಕತೆ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೇನೆ. ಮಂಗಳಗೌರಿ ಅಂತಕ್ಕಂತಹದ್ದು ದೇವಿ ಆರಾಧನೆ ಮಾಡುವಂಥ ಹೆಣ್ಣು ಮಕ್ಕಳಿಗೆ ತಮ್ಮ ಸೌಮಂಗಲ್ಯವನ್ನು ಗಟ್ಟಿಪಡಿಸ್ತಕ್ಕಂಥದ್ದು. ಇದು ಮದುವೆಗೂ ಮುನ್ನ ತಾಯಿನ ಪಕ್ಕದಲ್ಲಿ ಕೂಡಿಸ್ಕೊಂಡು ತಾಯಿ ಹೇಳಿಕೊಟ್ಟು ಮಾಡಿಸುವಂಥದ್ದು. ದೀಪಗಳನ್ನು ಇಟ್ಟು, ತಂಬಿಟ್ಟಿನ ದೀಪವಿಟ್ಟು, ದೀಪಕ್ಕೆ ತುಪ್ಪದ ಬತ್ತಿಯನ್ನು ಇಟ್ಟು, ಒಂದು ಚಾಕುನೋ ಯಾವುದಾದ್ರೂ ಒಂದು ಸಹಾಯದಿಂದ ಅದರ ಮೇಲೆ ಬರ್ತಕ್ಕಂಥ ಆ ದೀಪದ ಮೇಲಿರುವಂಥ ಕಪ್ಪನ್ನು ಹಿಡಿತಕ್ಕಂಥದ್ದು. ಕಪ್ಪನ್ನು ಹಿಡಿಯುವಾಗ ಆ ಕಪ್ಪು ಹಿಡಿಯುವಾಗಲೇ ಒಂದು ಇದಕ್ಕೆ ಸಂಬಂಧಪಟ್ಟ ಕಥೆ ಇದೆ. ಆ ಕಥೆಯನ್ನು ಆಲಿಸಬೇಕು. ಕಥೆಯನ್ನು ಆಲಿಸಿ ಕಪ್ಪನ್ನು ಹಿಡಿದು, ಯಾಕೆಂದರೆ ಈ ಕಥಾಭಾಗದಲ್ಲಿ ಬರ್ತಕ್ಕಂಥದ್ದು ಕಪ್ಪು ಕಾಳಿಂಗ ಸರ್ಪ ಬಂದು ಆ ವ್ಯಕ್ತಿಯ ಕಡೆ ಉಸಿರಿಗೆ ಅದು ದಾರಿಯಾಗುತ್ತೆ. ಅದಕ್ಕಾಗಿ ಆ ಕಾಳಿಂಗ ಸರ್ಪವನ್ನು ಒಂದು ಘಟ್ಟದಲ್ಲಿ, ಅಂದರೆ ಒಂದು ಬಿಂದಿಗೆಯಲ್ಲಿ ಅದನ್ನು ಬಂಧಿಸಿ ಅದನ್ನು ತಾಯಿಗೆ ಒಂದು ವಿಳೆದೆಲೆ ಅಡಿಕೆಯಲ್ಲಿ ಕೊಟ್ಟು ಆ ತಾಂಬೂಲ ಕೊಟ್ಟಾಗ ನಿಮಗೆ ದೋಷ ಪರಿಹಾರ ಅಂತ ಸಾಕ್ಷಾತ್ತು ಗೌರಿನ ಹೇಳ್ತಾಳಂತೆ. ಆ ದೇವಿ ಹೇಳೋ ಮಾತದು. ಅದಕ್ಕೋಸ್ಕರ ಈ ಒಂದು ಮಂಗಳಗೌರಿ ಅನುಷ್ಠಾನದಲ್ಲಿ ಕಪ್ಪು ಬಹಳ ಪ್ರಧಾನವಾದಂಥದ್ದು ಅಂತ.
ಅದಕ್ಕಾಗಿ ಕಪ್ಪು ಹಿಡಿಯುವಂತಹದ್ದು, ಆ ಹಿಡಿದಂಥ ಕಪ್ಪನ್ನು ಎಲ್ಲರೂ ಸಹಿತ ಕಣ್ಗಳಿಗೆ ಹೆಣ್ಣುಮಕ್ಕಳು ಹಚ್ಕೊಳ್ಳೋದ್ರಿಂದ, ಹೆಣ್ಣು ಮಕ್ಕಳಿಗೆ ಕಪ್ಪು ಕಣ್ಣಿಗೆ ಹಚ್ಕೊಳ್ಳೋದ್ರಿಂದ ಭಾಳ ಶ್ರೇಷ್ಠವಾಗಿ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು ಈ ಮಂಗಳಗೌರಿ ಅನುಷ್ಠಾನದ ಪದ್ಧತಿ. ಇನ್ನು ಕತೆ ಪ್ರಾರಂಭಿಸ್ತಾ ಇದ್ದೇನೆ. ಆಗಲೇ ನಾನು ಹೇಳಿದೆ, ಸಂತಾನ ಇಲ್ಲದ್ರಿಂದ ಸಾಧು ಬಂದು ಆ ಮನೆಯಲ್ಲಿ ಭಿಕ್ಷೆ ತೆಗೆದುಕೊಳ್ಳೋದಿಲ್ಲ. ಯಾವಾಗ ಭಿಕ್ಷೆ ತೆಗೆದುಕೊಳ್ಳೋದಿಲ್ಲ, ಗಂಡ ಹೆಂಡತಿರಿಬ್ಬರು ಕೂತು ಆಲೋಚನೆ ಮಾಡ್ತಾರೆ. ನಮ್ಮ ಪ್ರಾಂತ್ಯದಲ್ಲಿ ಎಲ್ಲ ಮನೆಗೂ ಬಂದು ಭಿಕ್ಷೆ ತೆಗೆದುಕೊಳ್ತಕ್ಕಂತಹ ವ್ಯಕ್ತಿ, ಆದರೆ ನಮ್ಮ ಮನೆಗೆ ಬಂದು ಭಿಕ್ಷೆ ತೊಗೊಳ್ತಾ ಇಲ್ವಲ್ಲ, ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ನಾನು ಒಳಗಡೆಯಿಂದ ಏನೋ ಭಿಕ್ಷೆ ಪದಾರ್ಥ ತರೋದ್ರೊಳಗಾಗಿ ತಾನು ಮುಂದುವರಿತಿದ್ದಾನಲ್ಲ ಎಂಬತಕ್ಕಂಥ ಚಿಂತನೆ ಮನಸ್ಸಿಗೆ ನೋವು ಬಹಳಷ್ಟು ಉಂಟಾಗುತ್ತೆ. ಆಗ ದಂಪತಿಗಳಿಬ್ಬರು ಕೂತು ಆಲೋಚನೆ ಮಾಡಿ, ನೀನು ಧಾನ್ಯಗಳಾಗಲಿ ದವಸಗಳಾಗಲಿ ಕೊಡೋದಕ್ಕಿಂತ ಚಿನ್ನದ ನಾಣ್ಯವನ್ನೇ ಯಾಕೆ ಕೊಡಬಾರ್ದು, ಚಿನ್ನದ ನಾಣ್ಯವನ್ನು ಕೊಡು, ಅಥವಾ ಆತ ಭಿಕ್ಷಾಟನೆಗೆ ಬಂದಾಗ ಆತನ ಜೋಗುಳಕ್ಕೆ ನೀನೇ ಹಾಕ್ಬಿಡು ಬಲವಂತಕ್ಕೆ ಅಂತ ಹೇಳ್ತಾರೆ. ಆದರೆ ಮರುದಿನ ಬೆಳಿಗ್ಗೆ ಯಥಾಪ್ರಕಾರ ಆ ಸಾಧು ತನ್ನ ಮನೆ ಬಾಗಿಲಿಗೆ ಬಂದು ತನ್ನ ಪಕ್ಕದ ಮನೆಗಳಲ್ಲೆಲ್ಲ ಕೇಳಿ ಈ ಮನೆ ಮುಂದೆ ನಡೆಯುವಾಗ ಭೌತಿ ಭಿಕ್ಷಾಂದೇಹಿ ಅಂತ ಹೇಳಿ ಕೂಗುವಂಥ ಆ ಧ್ವನಿಯನ್ನು ಆಲಿಸಿ ಚಿನ್ನದ ನಾಣ್ಯಗಳನ್ನು ಕೈಲಿ ಹಿಡಿದು ಆತನ ಒಂದು ಆ ಪದಾರ್ಥಕ್ಕೆ ಏನು ಹೇಳ್ತಾರೆ, ಜೋಳಿಗೆಗೆ ನಾಣ್ಯವನ್ನು ಹಾಕಿಬಿಡ್ತಾನೆ. ನಾಣ್ಯವನ್ನು ಹಾಕಿದ ಮರುಕ್ಷಣ ಸಾಧು ಶಾಪವನ್ನು ಕೊಡ್ತಾನೆ. ನಾನು ಇಷ್ಟವಿಲ್ಲದಂಥ ಯಾರಿಗೆ ಸಂತಾನ ಇಲ್ಲದವರಿಂದ ನಾನು ತೆಗೆದುಕೊಳ್ಳೋದಿಲ್ಲ, ನಿನಗೆ ಸಂತಾನ ಆದರೆ ಮಾತ್ರ ನಾನು ನಿನ್ನಿಂದ ದಾನ ತೆಗೆದುಕೋಬಲ್ಲೆ ಅಂತ ಹೇಳ್ತಾನೆ. ಆದರೆ ಸಂತಾನದ ಮಾರ್ಗವನ್ನು ತಾನು ಸಾಧು ಸೂಚನೆ ಮಾಡ್ತಾನೆ. ಸಾಧು ಸೂಚನೆ ಮಾಡುವಂತಹ ಆ ಒಂದು ಕಥೆ ಇದೆಯಲ್ಲ, ಅದೇ ಮಂಗಳಗೌರಿ ಅನುಷ್ಠಾನದ ಪ್ರಥಮದಲ್ಲಿರ್ತಕ್ಕಂಥ ಅಂಶ. ಹಾಗಾಗಿ ಇದಿನ್ನೂ ತಿಳ್ಕೊಳ್ಳೋದು ಬಹಳ ಚೆನ್ನಾಗಿದೆ, ವಿಶೇಷವಾಗಿದೆ ಈ ಕಥಾಶ್ರವಣವನ್ನು ಆಲಿಸೋಣ, ಪೂಜೆಯನ್ನು ಮುಂದುವರಿಸೋಣ. ಪೂಜಾನುಷ್ಠಾನವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ ಪೂಜೆ ಮಾಡಬೇಕು, ಕತೆ ಹೇಳಬೇಕು. ಸಾಧು ಕೊಟ್ಟಂತಹ ಆ ಒಂದು ವಿಶೇಷವಾದಂಥ ಧರ್ಮ ಸೂಕ್ಷ್ಮಗಳಿತ್ತಲ್ಲ, ಆ ವಿಚಾರವನ್ನು ತಿಳ್ಕೊಳ್ಬೇಕು. ಆದರೆ ಅದನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಆದರೂ ಇದೆಲ್ಲವೂ ಸಂಪೂರ್ಣವಾಗಿ ನೋಡಿ, ಈ ಕಥೆಯಲ್ಲಿ ಬರ್ತಕ್ಕಂಥದ್ದು ಮಕ್ಕಳಿಲ್ದಿದ್ದರೆ ಮಕ್ಕಳಾಗುವಂಥದ್ದಾಯಿತು. ಸಾಧು ಕೊಟ್ಟಂತಹ ಮಾರ್ಗಸೂಚಿ ಇದೆಯಲ್ಲ, ಆ ಮಾರ್ಗಸೂಚಿ ಅಷ್ಟು ಅದ್ಭುತವಾದಂಥದ್ದು. ಆದರೆ ಇಲ್ಲಿ ದೇವಿ ತಾನು ಪ್ರಸನ್ನಳಾಗಿ ವಿಶೇಷವಾಗಿರ್ತಕ್ಕಂಥ ವರವನ್ನು ಕೊಡ್ತಾಳೆ. ಏನು? ಸಂಪೂರ್ಣವಾಗಿ ಆಯುಷ್ಯಿರ್ತಕ್ಕಂಥ, ಪೂರ್ಣ ಆಯುಷ್ಯಿರ್ತಕ್ಕಂಥ ಹೆಣ್ಣುಮಗಳು ಬೇಕಾ, ಅಥವಾ ಅಲ್ಪಾಯುಷ್ಯಿರ್ತಕ್ಕಂಥ ಕೀರ್ತಿವಂತನಾದಂಥ ಮಗ ಬೇಕಾ ಅಂತ ಕೇಳ್ತಾಳೆ. ಒಂದು ಅರ್ಥ ಮಾಡ್ಕೊಳ್ಳಿ, ಪೂರ್ಣಾಯುಷ್ಯಿರ್ತಕ್ಕಂಥ ಹೆಣ್ಣು ಮಗಳು. ಆದರೆ ಪೂರ್ಣಾಯುಷ್ಯಿರ್ತಕ್ಕಂಥ ಹೆಣ್ಣು ಮಗಳಿದ್ದರೂ ಅಲ್ಲೂ ಒಂದು ಸಮಸ್ಯೆ ಇದೆ. ಅಲ್ಪಾಯುಷ್ಯಿರ್ತಕ್ಕಂಥ ಮಗ ಕೀರ್ತಿವಂತನಾಗಿ ನೀನು ಒಳ್ಳೆಯ ಹೆಸರು ತರುವಂತನಾಗ್ತಾನೆ, ಆದರೆ ಅವನ ಆಯುಷ್ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ತಾನೆ. ಆ ಕೇಳುವ ಕ್ಷಣ ಯಾವುದು ಬೇಕು? ಅಲ್ಪಾಯುಷ್ಯಿರ್ತಕ್ಕಂಥ ಮಗನೇ ಸಾಕು ಅನ್ನೋ ತರಹ ಆ ಆ ದಂಪತಿಗಳು ಅಪೇಕ್ಷೆ ಪಡುವಂಥ ರೀತಿ ಆಗುತ್ತೆ. ಏನೇ ಆದರೂ ತಮ್ಮ ವ್ರತಾನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿದ್ರಿಂದ ಅದರ ಫಲ ಸಿಕ್ತು. ಆದರೆ ಇದು ಸಂಪೂರ್ಣ ಚರಿತ್ರೆಯನ್ನು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ಪೂಜೆಯನ್ನು ಪ್ರಾರಂಭಿಸೋಣ. ಓಂ ಮಹಾಗಣಾಧಿಪತಿ ನಮಃ. ಸ್ವಲ್ಪ ಮುಂದೆ ಬನ್ನಿ, ಹೂ ತಗೊಳ್ಳಿ. ಓಂ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ಆದರೂ ಕಾಯಕದಲ್ಲಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಹೂ ಕೈಲಿಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಹೆಸರನ್ನು ಹೇಳ್ಕೊಂಡು ನಿಮ್ಮ ಮನೆ ದೇವರನ್ನ ಫಸ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ದೇವರ ಅನುಗ್ರಹದಿಂದ ಮಾತ್ರ ಸಕಲ ವಿಧವಾದಂಥ ಕಾರ್ಯಗಳ ಸಿದ್ಧಿ ಅಂತ ಸಾರಿ ಹೇಳುತ್ತೆ ಧರ್ಮಶಾಸ್ತ್ರ. ಹಾಗಾಗಿ ಮನೆ ದೇವರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಅದಾದ ನಂತರ ಗಣಪತಿಯನ್ನು ಯಾವುದೇ ವ್ರತಾನುಷ್ಠಾನ ಮಾಡಬೇಕಾದರೂ ಆದಿಪೂಜಿತನು ಅಗ್ರಗಣ್ಯನಾದಂತಹ ಗಣಪನ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಕೂತಿರ್ತಕ್ಕಂಥದ್ದು ಶಿವಪಾರ್ವತಿಯರೇ ಆದರೂ ಶಿವಪಾರ್ವತಿಯರ ಮಗನಾದಂತಹ ಗಣಪನ ಆರಾಧನೆಯಿಂದಲೇ ಶಿವಪಾರ್ವತಿಯರ ಅನುಷ್ಠಾನ ಆಗಬೇಕು ಅಂತ ಸಾಕ್ಷಾತ್ ಸಾಂಬ ಸದಾಶಿವನೇ ಹೇಳಿದ್ದಾನೆ ಈ ಮಾತನ್ನು. ಹೀಗಿರುವಾಗ ಗಣಪನ ಆರಾಧನೆಯಿಂದಲೇ ಪ್ರಾರಂಭಿಸಬೇಕು. ಓಂ ಗಣಾನ ಅಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ವಸ್ಸೇದಸಾದನಂ. ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇವತ್ತು ಹೆಣ್ಮಕ್ಳು ಪೂಜೆ ಮಾಡಿ ಬಿಡಪ್ಪ. ಮಹಾಗಣಾಧಿಪತಯೇ ನಮಃ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಸರ್ವಸಿದ್ಧಪ್ರದಾಯಕಾಯ ನಮಃ. ಮಹಾಗಣಾಧಿಪತಯೇ ನಮಃ. ಇದು ಧೂಪಂ. ಮಕ್ಕಳಿಗೆ ಧೂಪ ಕೊಡಿ, ಊದ್ಕಡಿ ಕೊಡಿ ಮಕ್ಕಳಿಗೆ. ಈ ಕಡೆ 2 ಕೊಡಿ. ಮಹಾಗಣಾಧಿಪತಿಯೇ ನಮಃ.
ದಶಾಂಗಂ ಗಗನಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರದ ಸಂಹಿಕ್ತಂ ಧೂಪೋಯಂ ಪ್ರದರ್ಶ್ಯತಾಂ ಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ ಧೂಪಾಂತರ ಮಧ್ಯೆ ಸ್ಥಾಪಿತ ಹೂವು ಹಾಕ್ಬಿಡಿ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ತಗೊಳ್ಳಿ ಅಲ್ಲಿ ದೀಪ ನಮ್ಮಲ್ಲಿ ಸ್ಥಾಪಿತ ಪ್ರತ್ಯಕ್ಷ ದೀಪ ಅಂದರೆ ಎದುರುಗಡೆ ಕಾಣುವಂಥ ದೀಪವನ್ನೇ ನೋಡಿ ನಮಸ್ಕಾರ ಮಾಡಿದ್ರೆ ಏಕಾರ್ತಿ ಆಯಿತು. ಈಗ ಗಣಪತಿಗೊಂದು ನೈವೇದ್ಯ, ಇಲ್ಲಿರ್ತಕ್ಕಂಥದ್ದು ಗಣಪತಿ ನೈವೇದ್ಯ. 2 ಹೂಗಳನ್ನು ಇದ್ರ ಮೇಲೆ ಹಾಕಿ ಮಹಾಗಣಾಧಿಪತಿ ನಮಃ ಇತಿ ನೈವೇದ್ಯಂ ಸಮರ್ಪಯಾಮಿ. ಪ್ರಾಣಾಯ ಸ್ವಾಹ ಪಾನಾಯ ಸ್ವಂ ವ್ಯಾನಾಯ ಸ್ವಂ ಉಧಾನಾಯ ಸ್ವಂ ಸಮಾನಾಯ ಸ್ವಂ ಬ್ರಹ್ಮಣೈ ಸ್ವಾಹ. ಮಹಾಗಣಪತಿ ನಮಃ ಕದಳೀಫಲ ನೈವೇದ್ಯಂ ಸಮರ್ಪಯಾಮಿ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳರಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಾಂ ಹಿರಣ್ಯಗರ್ಭಾಯ ನಮಃ ಸುವರ್ಣಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಮಹಾಗಣಪತಿ ನಮಃ ಸ್ಥಾಪಿತ ಪ್ರತ್ಯಕ್ಷದೀಪಂ ದರ್ಶಯಾಮಿ. ಇದು ಸ್ವರ್ಣಗೌರಿಯೇ ನಮಃ ಇತಿ ಮಂಗಳಗೌರಿಯೇ ನಮಃ. ಮಂಗಳಗೌರಿಗೆ ಒಂದು ನಾಮಾರ್ಚನೆ. ಓಂ ಗೌರಿಯೇ ನಮಃ. ಆ ದೀಪ ಅಂಟಿಸ್ಕೊಡ್ತಾರೆ ಮಗು, ನೀನು ಬಿಡು, ನೀನು ಹೂ ತಗೋ. ಓಂ ಮಂಗಳಗೌರಿಯೇ ನಮಃ. ಓಂ ಮಹಾಕಾಳಿಯೇ ನಮಃ. ಮಹಾಲಕ್ಷ್ಮೀ ನಮಃ. ಮಹಾಸರಸ್ವತಿಯೇ ನಮಃ. ಮಹಾದುರ್ಗಾಯ ನಮಃ.